4 ಗಂಟೆಗಳ ಅಖಂಡ ಧ್ಯಾನ ಯಜ್ಞವನ್ನು ಸಂಪೂರ್ಣಗೊಳಿಸ್ತಾ ಇದ್ದೇವೆ. ಈ ಅಖಂಡ ಧ್ಯಾನ ಯಜ್ಞದಲ್ಲಿ ನಾವು ಪಡೆದಿರುವಂಥ ಈ ಅಪಾರವಾದ ಶಕ್ತಿಯನ್ನು ಪತ್ರಿ ಸರ್ ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತವರಿಗೆ ಈ ಶಕ್ತಿ ಧಾರೆಯನ್ನು ಅರ್ಪಿಸೋಣ ಮಾಸ್ಟರ್ಸ್. ಸಂಪೂರ್ಣ ಕೃತಜ್ಞತಾ ಭಾವನದೊಂದಿಗೆ ಈ ಶಕ್ತಿ ಧಾರೆಯನ್ನು ಅರ್ಪಿಸೋಣ. ಎಲ್ಲರೂ ಕೃತಜ್ಞತಾ ಭಾವನದೊಂದಿಗೆ ಮತ್ತು ಸಮರ್ಪಣಾ ಭಾವನದೊಂದಿಗೆ ಈ ಶಕ್ತಿ ಧಾರೆಯನ್ನು ಪತ್ರಿ ಸರ್ ಸಂಕಲ್ಪಗಳಾದ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್ತಿಗೆ ಸಮರ್ಪಿಸೋಣ ಮಾಸ್ಟರ್ಸ್. ಹಾಗೆ ಧ್ಯಾನ ಜ್ಞಾನವನ್ನು ನೀಡಿ ಮರುಜನ್ಮ ಕೊಟ್ಟಿರುವಂಥ ನಮ್ಮ ಶ್ರೀ ಸುಭಾಷ್ ಪತ್ರಿ ಅವರಿಗೆ ನಮ್ಮ ಎಲ್ಲರ ಕೃತಜ್ಞತೆಗಳನ್ನು ತಿಳಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾಸ್ಟರ್ಸ್ಗೂ ನಮ್ಮ ಕೃತಜ್ಞತೆಗಳನ್ನು ತಿಳಿಸೋಣ. ಈ ಕಾರ್ಯಕ್ರಮವನ್ನು ರೂಪಿಸಿರುವಂಥ ಶಾಂತಲಾ ಮೇಡಮ್ಗೆ ನಮ್ಮೆಲ್ಲ ಕೃತಜ್ಞತೆಗಳನ್ನು ತಿಳಿಸೋಣ. ಇಷ್ಟೊತ್ತು ಧ್ಯಾನವನ್ನು ಮಾಡೋದಕ್ಕಾಗಿ ಸಹಕರಿಸಿರುವ ನಮ್ಮ ಶರೀರಕ್ಕೆ ಕೃತಜ್ಞತೆಗಳನ್ನು ತಿಳಿಸೋಣ. ಅದೇ ಒಂದು ಕೃತಜ್ಞತಾ ಭಾವನದೊಂದಿಗೆ ನಿಧಾನವಾಗಿ 2 ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಂಡು ನಿಧಾನವಾಗಿ 2 ಕೈಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಅದ್ಭುತವಾದಂಥ ಈ ಧ್ಯಾನಕ್ಕೆ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನು ತಿಳಿಸೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫಸ್ಟ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಜೋರಾಗಿ ಕ್ಲಾಪ್ಸ್ ಒಂದ್ಸಲಿ ಮಾಡೋಣ ಅಂತ ಕೇಳ್ಕೊಂತೀನಿ. ಎಷ್ಟೋ ಜನ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀರಾ ನಿನ್ನೆಯಿಂದನೂ. ಸೊ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಎಲ್ಲ ಅನ್ಮ್ಯೂಟ್ ಆಪ್ಷನ್ ಮಾಡ್ಕೊಂಡು ಕ್ಯಾಮೆರಾ ಆನ್ ಮಾಡ್ಕೊಳ್ಳಿ ಎಲ್ರು. ಜೋರಾದ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಒಂದು ಅಖಂಡ ಧ್ಯಾನ ಮೊದಲ ಪ್ರಯತ್ನ ನಾವು ಮಾಡಿದ್ವಿ. ಜೈ ಹೋ ಮೆಡಿಟೇಷನ್ ಪರವಾಗಿ ನಾವೆಲ್ಲ ಎಲ್ಲ ಮಾಸ್ಟರ್ಸ್ ನ ಸಹಕಾರದೊಂದಿಗೆ ಈ ಅಖಂಡ ಧ್ಯಾನವನ್ನ 24 ಗಂಟೆಗಳು ಸತತವಾಗಿ ಮಾಡಿ ತುಂಬಾ ಅದ್ಭುತವಾಗಿ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಅಷ್ಟೇ ಡೆಡಿಕೇಟೆಡ್ ಆಗಿ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬ ಮಾಸ್ಟರ್ಸ್ಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಮಾಸ್ಟರ್ಸ್. ಸೊ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿದ್ರೆ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಇರಬಹುದು ಅಥವಾ ಪಾರ್ಟಿಸಿಪೇಟ್ ಮಾಡಿರುವಂತಹ ಮೆಡಿಟೇಟರ್ಸ್ ಇರ್ಬೋದು, ಯಾರು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಹೇಗನ್ನಿಸ್ತು, ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿತ್ತು. ಎಸ್ ಮೇಡಮ್. 24 ಅವರ್ಸ್ ಕೂಡ ಎಳಿತಾ ಇದೆ. ಈ ಕಡೆ ಬಂದು ನಾವು ಮೆಡಿಟೇಷನ್ ಮಾಡಬೇಕು, ಅಟ್ಲೀಸ್ಟ್ ಟೈಮ್ ಸಿಕ್ಕಿದಾಗೆಲ್ಲ ಬಂದು ಜಾಯಿನ್ ಆಗಬೇಕು ಅಂತ ಅನಿಸ್ತು. ತುಂಬಾ ಸತಿ ಜಾಯಿನ್ ಆಗೋದು ಮತ್ತೆ ನಮ್ಮ ಕೆಲಸಗಳನ್ನ ತುಂಬಾ ಚೆನ್ನಾಗಿತ್ತು ಮೇಡಮ್. ಸೊ ವಂಡರ್ಫುಲ್ ಆಪರ್ಚುನಿಟಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೀನಾ ಮೇಡಮ್. ಸೊ ಇದು ಗ್ರೇಟ್ ಆಪರ್ಚುನಿಟಿ ಮೇಡಮ್ ನಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಂಡರ್ಫುಲ್ ಎನರ್ಜೀಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾನೇ ಅದ್ಭುತವಾಗಿತ್ತು ವೈಬ್ರೇಷನ್ಸು.
ಇದ್ ನೋಡ್ತಾ ಇದ್ರೆ ಪ್ರತಿ ತಿಂಗಳು ಮಾಡೋಣವಾ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಅಷ್ಟು ಆಗಿದ್ದೇ ಗೊತ್ತಾಗ್ಲಿಲ್ಲ ನಿಜವಾಗ್ಲು. 24 ಅವರ್ಸ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತೊಮ್ಮೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡಿದೀರಾ ಎಲ್ಲಾ ಮಾಸ್ಟರ್ಸ್, 24 ಅವರ್ಸ್ ಒಬ್ಬೊಬ್ಬ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ನಮ್ ಜೊತೆ ಇದ್ದು ಮೆಡಿಟೇಷನ್ ಮಾಡಿದೀರಾ, ಗೈಡ್ ಮಾಡಿದೀರಾ. ಎಲ್ಲರಿಗೂ ಮತ್ತೊಮ್ಮೆ ನಾನು ಜೈ ಹೋ ಮೆಡಿಟೇಷನ್ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಸೊ ಮಾಸ್ಟರ್ಸ್, ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ಕೊಳ್ಳಿ. ರತ್ನಮ್ಮ ಅವರೇ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇದೇ ಫಸ್ಟ್ ಮೇಡಮ್ ನಾನು ಫುಲ್ ಮುಂಡೆ ಅದು ಮಾಡಿರೋದು. ಇಡೀ ರಾತ್ರಿ ಅರ್ಧ ಗಂಟೆ ನಿನ್ನೆ ಎಲ್ಲ ಮಾಡಿದೆ, ಮೌನ ಇದ್ದೆ ಮೇಡಮ್. ಮೊನ್ನೆ ರಾತ್ರಿ ಶನಿವಾರ ರಾತ್ರಿಯಿಂದನೂ ಉಪವಾಸನೂ ಇದ್ದೆ. ನಿನ್ನೆ ರಾತ್ರಿ ಲೈಟ್ ತಗೊಂಡು ಬೆಳಗ್ಗೆ ಎಲ್ಲ ಬರೀ ಲಿಕ್ವಿಡ್ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಲಿಕ್ವಿಡ್ ಅಲ್ಲಿ ಅರ್ಧ ಗಂಟೆ ಹೋಗೋದು. ನಿನ್ನೆ ಬೆಳಗ್ಗೆಯಿಂದ 5 ಗಂಟೆಯಿಂದ 7 ಗಂಟೆವರೆಗೂ ಮಾಡಿದೆ ಮೇಡಮ್. 4 ಗಂಟೆಗೆ ಸ್ಟಾರ್ಟ್ ಆಯ್ತಲ್ವಾ, 7 ಗಂಟೆವರೆಗೆ 3 ಅವರ್ ಮಾಡಾಯ್ತು. ಆಮೇಲೆ ಮತ್ತೆ ಹೋಗಿ 7:30ಗೆ ಕಾಫಿ ಅದೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಬಂದು ಮತ್ತೆ 8:30 ತಕ್ಕ ಕೂತ್ಕೊಂಡೆ. ಮತ್ತೆ ಹೋಗಿ ಅರ್ಧ ಗಂಟೆ 11 ಗಂಟೆ ಹೋಗ ಕೆಲಸ ಮಾಡೋದು, ಬರೋದು, ಕುತ್ಕೊಳ್ಳೋದು. ಜ್ಯೂಸು, ಎಳ್ನೀರು ಮತ್ತೆ ನೀರ್ ಮಜ್ಜಿಗೆ ಕುಡ್ಕೊಂಡೇ ಇದ್ದೆ ಮೇಡಮ್. ತುಂಬಾ ನನ್ನ ಲೈಫ್ ಅಲ್ಲಿ ಇಷ್ಟ ದಿನ ಕೂತೇ ಇಲ್ಲ. ಹುಣ್ಣಿಮೆ ಮಾಡ್ಬೇಕಂತ ಆಸೆ, ಬಟ್ ಮಾಡ್ತಿಲ್ಲ. ರಾತ್ರಿನೂ ಅಷ್ಟೇ ಮೇಡಮ್, 10 ಗಂಟೆಯಿಂದ 11 ಗಂಟೆ, ತಿರ್ಗಾ ಒಂದ್ ಅರ್ಧ ಗಂಟೆ ಕಾಲು ಇದಾಗುತ್ತಲ್ಲ ಮೇಡಮ್, ಹಾಗೆ ತುಂಬಾ ಮಾಡಿದೆ ಮೇಡಮ್. ಅರ್ಧ ಗಂಟೆ 1 ಗಂಟೆ ಬಿಟ್ಟು ಮತ್ತೆ ಮಾಡ್ದೆ. ಇವಾಗ 3:30 ಗಂಟೆಲಿ ಕುತ್ಕೊಂಡದ್ದು ತಿರ್ಗಾ ಮತ್ತೆ ಇದುವರೆಗೂ ಮಾಡ್ದೆ. ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಹುಣ್ಣಿಮೆ ಧ್ಯಾನ ಮಾಡ್ಲೇಬೇಕು, ಅಲ್ಲಿಗೆ ಹೋಗ್ಬೇಕು ಅಂತ ಇಷ್ಟ ಆಯ್ತು. ಕೇಳಿದೆ ಯಾರನ್ನೋ ಒಬ್ರನ್ನ, ಇಲ್ಲ ನಾವು ಎರಡು ಬಸ್ ಹಿಡಿದು ಹೋಗಿ ಬರ್ತೀವಿ ಅಂದ್ರು. ಮನೇಲೆ ಹೇಳಿದಾರೆ ಶಾಂತ ಮೇಡಮ್. ಎಲ್ಲಾ ಮಾಸ್ಟರ್ಗಳನ್ನೂ ನೋಡ್ದೆ ಮೇಡಮ್ ನಾನು. ಅಂಬಿಕಾ ಮೇಡಮ್, ನೇತ್ರ ಮೇಡಮ್, ಎಲ್ಲಾರು ಅವ್ರನ್ನೆಲ್ಲ ನಾನು ವಿಶ್ವಚೇತನ ಕೌಂಟರ್ ನೋಡ್ತಾ ಇದ್ದೆ. ಇವತ್ತು ನೀವೆಲ್ಲರನ್ನು ತೋರಿಸ್ಬಿಟ್ಟೆ, ಪ್ರಿಯನ್ ಮಾಡ್ಸೋದ್ನೆಲ್ಲ. ನಾನು ತುಂಬಾ ಧ್ಯಾನದಲ್ಲಿ ಶಕ್ತಿ ಬರುತ್ತೆ. ಹುಣ್ಣಿಮೆಲ್ ಮಾಡಿದಂತೂ ಪವರ್ ಜಾಸ್ತಿ ಅಂದ್ರಿ ಮೇಡಮ್. ನಾನು ಮಂಗಳವಾರ ಅಲ್ಲೇ ಬರೋಣ ಅಂತ ಇದ್ವಿ, ನಾನು ನನ್ನ ಫ್ರೆಂಡ್ ಇಬ್ರುವೆ. ಆಮೇಲೆ ತುಂಬಾ ಶೆಕೆ, ಆಮೇಲೆ ಯಾರೋ ಗೆಸ್ಟ್ ಬರ್ತಾರೆ ರತ್ನ, ಏನ್ ಮಾಡೋದು, ಹೊರಟಿದ್ವಿ ವಾಸವಿ ದೇವಸ್ಥಾನಕ್ ಬರೋಣ ಅಂದ್ಬಿಟ್ಟು. ಆಮೇಲೆ ಬೇಡ ಬಿಡಿ ಇಲ್ಲೇ ಮಾಡೋಣ, ನೆಕ್ಸ್ಟ್ ಮಂಗಳವಾರ ಹೋಗೋಣ. ಮೇಡಮ್ ನೋಡಿ ನನ್ ಸ್ವಲ್ಪ ದುಡ್ಡು ಕೊಡ್ಬೇಕು ಅಂದ್ರು. ಆಯ್ತು ನೆಕ್ಸ್ಟ್ ವೀಕ್ ಹೋಗೋಣ ಬಿಡಿ ಅಂತ ಅಂದೆ. ಮನೇಲಿ ತುಂಬಾ ಚೆನ್ನಾಗ್ ಮಾಡಿದೆ ಮೇಡಮ್. ಅರ್ಧ ಗಂಟೆ 1 ಅವರ್ ಬಿಟ್ಟು ಮಾಡಿದ್ದೀನಿ ಅಷ್ಟೇ. ಯಾಕೆಂದ್ರೆ ಕೆಲ್ಸಗಳು ಆಗ್ಬೇಕು, ನನ್ಗೆ ಒಂದೇ ಸಮ ಕೂರಕ್ಕಾಗಲ್ಲ. ಈ 2 ಮಂಡಿ ಆಪರೇಷನ್, 2 ಕಾಲ್ಗೂ ರಾಡ್ ಹಾಕಿದಾರೆ ಬೇರೆ. ಹಾಗಾಗಿ ಒಂದ್ ಸ್ವಲ್ಪ ಕೂತಿರೋದು ಹೇಳೋದು ಅಷ್ಟು ಮಾಡಿದೀನಿ ಮೇಡಮ್. ಸುಮಾರು ಅಂದ್ರೆ ನಾನು ಒಂದ್ 15-16 ಅವರ್ ಮಾಡಿದೀನಿ ಮೇಡಮ್ ಧ್ಯಾನನ. ತುಂಬಾ ಖುಷಿ ಆಯ್ತು ನನ್ಗೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವ್ ಎಲ್ಲಾ ಮಾಸ್ಟರ್ಗಳನ್ನ ತೋರ್ಸ್ಕೊಟ್ರಿ, ಪೀರಿಯಡ್ ಮಾಸ್ಟರ್ಗಳನ್ನೆಲ್ಲ. ಅದೊಂದು ಖುಷಿ ಆಯ್ತು ನನ್ಗೆ. ಥ್ಯಾಂಕ್ಸ್ ಮೇಡಮ್. ನೆಕ್ಸ್ಟ್ ಹುಣ್ಣಿಮೆನು ಮಾಡೋಣ ಮೇಡಮ್. ಪ್ರತಿ ಹುಣ್ಣಿಮೆಗೂ ಚೆನ್ನಾಗಿರ್ತವೆ. ಒಬ್ರು ಮಾಸ್ಟರ್ ವಾಯ್ಸ್, ಅವ್ರ ಮಾತು, ಅವ್ರ ಇದು ಎಲ್ಲ ಕಿವಿಗ್ ಬೀಳುತ್ತೆ ನಮ್ಗೆ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಮಂಗಳವಾರ ಬರ್ತೀವಿ ವಾಸವಿಗೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಜಮುನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಶಾಂತಲಾ ಮೇಡಮ್. ನಮಸ್ತೆ. ನಮಸ್ಕಾರ ಪತ್ರಿಜಿ ಸರ್ಗೆ, ಪತ್ರಿ ಮೇಡಮ್ ಅವ್ರಿಗೆ, ಮತ್ತೆಲ್ಲಾ ಮಾಸ್ಟರ್ಸ್ಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ತುಂಬಾ ಚೆನ್ನಾಗಿತ್ತು, ತುಂಬಾ ಎನರ್ಜಿ ಇತ್ತು ಮೇಡಮ್. ಈ ಮೆಡಿಟೇಷನ್ ಅಲ್ಲಿ 1 ಅವರ್ 2 ಅವರ್ಸ್ ಕೂತ್ಕೊಳ್ಳೋರು 10 to 11 ಅವರ್ಸ್ ನಾನು ಕೂತಿದ್ದೆ ಮೇಡಮ್. ಹೇಳೋದು ಮತ್ತೆ ಕೆಲಸ ಮಾಡೋದು, ಮತ್ತೆ ಅಷ್ಟೇ ಆಕ್ಟಿವ್ ಆಗಿದ್ದೆ. ಅಷ್ಟಿನ ಸ್ವಲ್ಪ ಸ್ಟ್ರೈನ್ ಆಗ್ಲಿಲ್ಲ. ತುಂಬಾ ಎನರ್ಜಿ ತುಂಬ್ಕೊಂಡಿದೀನಿ ಮೇಡಮ್. ತುಂಬಾ ವಂದನೆಗಳು ಎಲ್ಲರಿಗೂ, ಎಲ್ಲಾ ಮಾಸ್ಟರ್ಸ್ ನನ್ಗೆ ತುಂಬಾ ಖುಷಿ ಕೊಟ್ಟಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅರುಂಧತಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲಾ ಮಾಸ್ಟರ್ಸಿಗೂ ನಮಸ್ತೆ ಮೇಡಮ್. ನಾನು ಫಸ್ಟ್ ಕೇಳ್ತೀನಿ, ಇಷ್ಟು ಶಕ್ತಿ ಹೇಗ್ ಬಂತು ನಿಮಗೆ? 24 ಅವರ್ಸ್ ಕೂತಿದ್ರ? ಆಮೇಲೆ ಈ ತರ ಒಂದು ಧ್ಯಾನನ ಎಲ್ಲರಿಗೂ ಅಖಂಡವಾಗಿ ಧ್ಯಾನ ಮಾಡಿಸ್ಬೇಕು, ಎಲ್ರನ್ನೂ ಉದ್ಧಾರ ಮಾಡಿಸ್ಬೇಕು ಅನ್ನೋ ದೊಡ್ಡ ಈ ಬುದ್ಧಿಗೆ ಅಥವಾ ಈ ಗುಣಕ್ಕೆ ಅಥವಾ ಈ ವಿಶಾಲತೆಗೆ ನಾನು ಕೃತಜ್ಞತೆಯಿಂದ ನಮಸ್ಕಾರ ಮಾಡ್ತೀನಿ ಮೇಡಮ್. ಮತ್ತು ನಾನು ಪ್ರತಿ ತಿಂಗಳು ಮಾಡ್ತೀವಿ ಅಂತ ನಾನು ಭರವಸೆ ಕೊಡಕ್ಕಾಗಲ್ಲ. ಆದ್ರೂ ಇಷ್ಟು ಒಳ್ಳೇದು, ಇಷ್ಟು ಒಳ್ಳೆ ಕಾರ್ಯನ ನೀವು ಮಾಡಿದಿರಿ, ನಮ್ಮನ್ನೆಲ್ಲಾ ಕೂರ್ಸಿದಿರಿ. ಕುತ್ಕೊಳ್ಳೋದ್ ಬೇಡಪ್ಪ ಅನ್ನೋ ಅಷ್ಟು ಮನಸ್ಸು ಬಂದ್ರುನು ಅವ್ರು ನಮಿಗೋಸ್ಕರ ಮಾಡಿಸ್ತಾ ಇದ್ದಾರೆ. ಆತರ ಕುತ್ಕೊಂಡ್ ನಾವು ಮಾಡ್ಬೇಕು ಅಂತ ನಮ್ಮನ್ನ ಇಂಡೈರೆಕ್ಟ್ ಆಗಿ ನಮ್ಮನ್ನ ಕೂರ್ಸಿ ನಮಗ್ ಧ್ಯಾನ ಕಲ್ಸಿದ್ರಿ, ಧ್ಯಾನ ಮಾಡ್ಸಿದ್ರಿ. ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಸ್ಗೂ
ಎಲ್ಲಾ ಮಾಸ್ಟರ್ಸ್ಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಚಂದ್ರಕಲಾ ಮಾತಾಡಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಶಾಂತಲಾ, ನಾವು ನೆನ್ನೆ ಸ್ಟಾರ್ಟಿಂಗ್ ಮಾಡಿದ್ವಿ, ಇವತ್ತು ಎಂಡಿಂಗ್ ಆಯ್ತು. ಆಮೇಲೆ ಇಷ್ಟೊತ್ತು ಕುತ್ಕೋತೀವ ಅಂತ ಖಂಡಿತ ಅನ್ಕೊಳ್ಳಿಲ್ಲ. ಬಟ್ ಒಂದೊಂದ್ಸಲಿ ಇದ್ರಲ್ಲಿ ಧ್ಯಾನದಲ್ಲೇ ನಿದ್ದೆನೂ ಆಗೋಗ್ತಿತ್ತು. ಆಮೇಲೆ ನಾನ್ ಮ್ಯೂಸಿಕ್ ಆಫ್ ಮಾಡ್ತಾ ಇರ್ಲಿಲ್ಲ, ಆದ್ರೆ ವೈಬ್ರೇಷನ್ ಇರೋದು. ನಾನ್ ಕಣ್ ಬಿಟ್ಟು ಕೆಲ್ಸ ಮಾಡ್ಕೊತಾ ಇದ್ರುನು ಬಾಡಿ ಹಾಗೆ ವೈಬ್ರೇಟ್ ಆಗ್ತಾ ಇರೋದು. ತುಂಬಾ ಚೆನ್ನಾಗೈತೆ. ತುಂಬಾನೇ ಎನರ್ಜಿ. ಕಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಮ್ಯಾಕ್ಸಿಮಮ್ ಎಲ್ಲರೂ ಇದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸುಜಾತಾ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಥ್ಯಾಂಕ್ ಯು ಸೋ ಮಚ್. ನನಗೆ ಆಕ್ಚುಲ್ ಆಗಿ ಈ ಒಂದು ಆಪರ್ಚುನಿಟಿ ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಇದು ನಾನು ಧ್ಯಾನಕ್ಕೆ ಹೊಸಬಳಾಗಿ ಬಂದಿದ್ದೀನಿ. ಸೊ ಹೇಗಿರುತ್ತೆ ಅನ್ನೋದು ಒಂದು ನನಗೆ ಒಂಥರ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಾ ಬೆಳಗ್ಗೆ ಅಂದ್ರೆ ನಿನ್ನೆ ಬೆಳಗ್ಗೆ 4 ಗಂಟೆ ಶುರುವಾದಾಗ ಜಾಯಿನ್ ಆಗಿದ್ದು, ಒಂದು 8 o'clock ತನಕ ಮಾಡಿದೆ. ನಾನು 4:30 ಶುರು ಮಾಡಿದೆ, 7:30 ತನಕ ಹೇಗೆ ಹೋಯ್ತು ನಂಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ನಾನು ಈಗ ತಾನೇ ಕಣ್ಮುಚ್ತೀನಿ ಅನ್ನಿಸ್ತು, ನಂಗೆ ಗೊತ್ತಿಲ್ಲ. ಅವಾಗ ಮನೋರಮಾ ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆ. ಅಂದ್ರೆ ಅಷ್ಟು ಹೌ ಇಟ್ ವೆಂಟ್ ಅಂತಾನೆ ನಂಗೆ ಗೊತ್ತಾಗಿಲ್ಲ. ಆಮೇಲೆ ಐ ಕನ್ಕ್ಲೂಡೆಡ್, ಯಾಕಂದ್ರೆ ನನ್ನ ಡೈಲಿ ಆಕ್ಟಿವಿಟೀಸ್ ಮೂವ್ ಆಗ್ಬೇಕಾಗಿತ್ತು. ಮತ್ತೆ ಈವ್ನಿಂಗ್ ಜಾಯಿನ್ ಆದೆ 4 to 5. ಅವಾಗ್ಲೂ ಅದೇ ಎಕ್ಸ್ಪೀರಿಯನ್ಸ್. 4 to 5 ಹೆಂಗ 1 ನಿಮಿಷ ಆಯ್ತು ಅನ್ಸುತ್ತು. ಆಮೇಲೆ ಎಲ್ಲ ಮುಗಿಸಿ ಈವ್ನಿಂಗ್ 11 to ಈಗ ತನಕ. ಈಗ ನೀವ್ ಎದ್ದೇಳು ಅಂತ ಹೇಳಿದ್ರೆ ಅಯ್ಯೋ ಹೇಳ್ಬೇಕಲ್ಲ ಅನಿಸ್ತಿತ್ತು ನನಗೆ. ಐ ಡಿಂಟ್ ಫೀಲ್ ಲೈಕ್ ಓಪನಿಂಗ್ ಮೈ ಐಸ್ ಎಟ್ ಆಲ್. ಆಕ್ಚುಲಿ ಅನಿಸ್ತಿತ್ತು, ಅಯ್ಯೋ ಇವ್ರು ಯಾಕೆ 8 ಗಂಟೆ ತನಕ ಮಾಡ್ತಿಲ್ಲ, ಇವರು 5 ಗಂಟೆಗೆ ಮುಗಿಸ್ಬಿಡ್ತಾರಲ್ಲ ಅಂತ. ಆಮೇಲೆ ಒಂದ್ ಚೆನ್ನಾಗಿರೋ ಒಂದು ಫಾರ್ ಐ ಥಿಂಕ್ 5 or 10 seconds ಒಂದು ನನಗೆ ಶಿವ ಧ್ಯಾನ ಮಾಡ್ತಿರೋ ಒಂದು ಪಿಕ್ಚರ್ ಬಂತು ಒಂದ್ಸಲ ಅಷ್ಟೇ. ಇಟ್ ವಾಸ್ just for 5 or 10 seconds ಅಷ್ಟೇ. It is not more than that. I could not get another time. ಬಟ್ ಒಂದ್ಸಲ ಹಂಗೆ 5 to 10 seconds ಶಿವ ಹಿಂಗ್ ಧ್ಯಾನ ಮುದ್ದೆಯಲ್ಲಿ ಕೂತಿರ್ತಾರಲ್ಲ, ಅದು ಜಸ್ಟ್ ಒಂದ್ ಕಣ್ಮುಂದೆ ಹಿಂಗ್ ಬಂದ್ ಹೋಯ್ತು. Great experience, madam. It was such a beautiful experience. Thank you, Shantala madam. My request is that every ಹುಣ್ಣಿಮೆ ನೀವು ಮಾಡಿ. I love to participate, and thank you, masters, all of you. And it was a very beautiful group meditation. Thanks for giving me opportunity. Thank you so much. Thank you, madam. ಹೊಸಬ್ರಾದ್ರೂ ಟ್ರೈ ಮಾಡಿದೀರಾ ಅಷ್ಟೊತ್ತು ಕೂತ್ಕೊಂಡು. That's up to you. Thank you. Thank you. Thank you, madam. Thank you. ಅನಿತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ಅನಿತಾ ಮೇಡಮ್ ಹೇಳಿ. ಇವಾಗ್ಲೂ ಮೆಡಿಟೇಷನ್ ಅಂದ್ರೆ ಒಂಥರ ಕಾಮಧೇನು ಕಲ್ಪವೃಕ್ಷ ಇದ್ದಂಗ ಆಗಿದೆ ಮೇಡಮ್. ಏನಂದ್ರೆ 1-2 ದಿನಗಳ ಹಿಂದೆ ಹಿರಿಯ ಪಿರಮಿಡ್ ಮಾಸ್ಟರ್ಗಳ ಜೊತೆ ಧ್ಯಾನ ಮಾಡಿದ್ರೆ ಒಳ್ಳೆ ಎನರ್ಜಿ ಬರುತ್ತೆ ಅಂತ ಕಾನ್ಸೆಪ್ಟ್ ಬಂದಿತ್ತು ತಲೆಯಲ್ಲಿ. ಆದ್ರೆ ಇಷ್ಟು ಬೇಗ ನೆರವೇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕಾಗಿ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಈ ಕಾವೇರಿ ಪಿರಮಿಡ್ ಆದ್ಮೇಲೆ ಇಷ್ಟು ಅದ್ಭುತವಾಗಿ 24 hour ಇಷ್ಟು ಹಿರಿಯ ಎಲ್ಲಾ ಪಿರಮಿಡ್ ಮಾಸ್ಟರ್ಗಳ ಜೊತೆ ಕುತ್ಕೊಂಡು ನಮ್ಗೆ ಧ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟದಕ್ಕೆ ನಿಜವಾಗ್ಲೂ ನಿಮ್ಗೆ ಹೃದಯ ಸ್ಪರ್ಶಿಯಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಿಜವಾಗ್ಲೂ ಈ 24 hour ಸಮಯ ವೇಸ್ಟ್ ಮಾಡದೆ ಇರೋ ಹಾಗೆ ಅದ್ಭುತವಾಗಿ ಧ್ಯಾನವನ್ನ ಮಾಡಿದ್ವಿ. ಆಮೇಲೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಇತ್ತು. ಅದೇನಾಯ್ತು ಅಂದ್ರೆ ಆ ಜಾಗದ ಕಡೆ ನಾನು ಗಮನ ಕೊಡ್ತಾ ಧ್ಯಾನ ಮಾಡೋದ್ರಿಂದ ಏನಾಯ್ತಂದ್ರೆ ಒಂಥರ ರಬ್ ಮಾಡ್ತಾರ. ಈಗ ಏನಾದ್ರು ಬರ್ದಿರ್ತೀವಲ್ಲ, ಅದು ರಬ್ ಮಾಡ್ಬೇಕಲ್ಲ, ಆ ತರ ರಬ್ ಮಾಡಿದ ತರ ಅನುಭವ ಆಯ್ತು. ಆಮೇಲೆ ಥೈರಾಯ್ಡ್ ಜಾಗದ ಕಡೆನೂ ಗಮನ ಕೊಟ್ಟಾಗ ಇವಾಗ ಮಾರ್ನಿಂಗ್ 4 to 5 ಅಲ್ಲಿ ಅವಾಗೂ ಅದೇ ತರಾನೇ ಅನುಭವ ಆಯ್ತು ಮೇಡಮ್. ರಬ್ ಮಾಡಿದ ತರ ಏನೋ ಒಂಥರ ಖುಷಿ ಆಯ್ತು, ಹೊರಟೋಯ್ತೇನೋ ಅನ್ನೋ ತರ. ತುಂಬಾ ಚೆನ್ನಾಗಿತ್ತು, ತುಂಬಾ ವೈಬ್ರೇಷನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಪ್ರತಿ ಹುಣ್ಣಿಮೆ ಈ ತರ ಮಾಡೋಣ ಮ್ಯಾಮ್, ಚೆನ್ನಾಗಿರುತ್ತೆ. ಶೋರ್ ಮೇಡಮ್, ಶೋರ್. ಥ್ಯಾಂಕ್ ಯು ಮೇಡಮ್. ಅವಕಾಶ ಕಲ್ಪಿಸಿ ಕೊಟ್ಟದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವಿರೂಪಾಕ್ಷಯ್ಯ ಮಾತಾಡಿ.
ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಇದೊಂದು ಅದ್ಭುತವಾಗಿರ್ತಕ್ಕಂತ ಅನುಭವ ಮೇಡಮ್. ಟೋಟ್ಲಿ 24 ಅವರ್ಸ್ ನಲ್ಲಿ 8 ಅವರ್ಸ್ ಮಾಡಿ ಮೇಡಮ್ ನಿನ್ನೆಯಿಂದ. ಅದು ಉಣಿವೆ ಸ್ಪೆಷಲ್ ಡೇ ದಿವಸ ನಾವು ಇಷ್ಟು ಅನುಭವ ಇಷ್ಟು ಮಾಡಿದ್ದು ಬಾರಿ ಗ್ರೇಟ್ ಮೇಡಮ್. ನಾವು ಇಷ್ಟೊಂದು ಕೊಡ್ತದಲ್ಲ, ಡೈಲಿ 3 ಅವರ್ಸ್ ಕೊಡ್ತಿದ್ವಿ. ಈ 24 ಅವರ್ಸ್ ನಲ್ಲಿ 8 ಅವರ್ಸ್ ಕುಂತಿದ್ದು, ಅದ್ರಾಗ ಉಣಿವೆ ಸ್ಪೆಷಲ್ ಡೇ ದಿವಸ ಇದು ಕುಂತಿದ್ದು ಅದ್ಭುತವಾಗಿರ್ತಕ್ಕಂಥದ್ದು ಮೇಡಮ್. ನಿಮ್ಮ ಈ ಪ್ರಯತ್ನ ಬಾರಿ ಸಕ್ಸಸ್ಫುಲ್ ಆಯ್ತು ಮೇಡಮ್. ನಮ್ಮ ಈ ಪ್ರಯತ್ನ ಏನಲ್ಲ 24 ಅವರ್ಸ್ ಅಂತ ಸಾಮಾನ್ಯ ಅಲ್ಲ. ಡೈಲಿ ನೋಡ್ರಿ 1 ಅವರ್ 2 ಅವರ್ ಒಬ್ಬೊಬ್ಬ ಮಾಸ್ಟರ್ಸ್ ಗಳು ಎಲ್ಲ ಕರೆಸಿ ಅಂದ್ರೆ ಆರ್ಗನೈಸ್ ಮಾಡೋದಂದ್ರೆ ಬಾರಿ ಅದ್ಭುತವಾಗಿರ್ತಕ್ಕಂತ ಸಾಹಸ ಮೇಡಮ್. ಅಂತ 100% ಸಕ್ಸಸ್ಫುಲ್ ಆಗಿವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ ಹಾಗೆ ಕೋಆಪರೇಟ್ ಮಾಡಿದ್ರು, ನಿಜವಾಗ್ಲೂ ತುಂಬಾ ಅದ್ಭುತವಾಗಾಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸುಜಾತ ಜೋಶಿ ಅವರನ್ನ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್. ಕಂಗ್ರಾಚುಲೇಷನ್ಸ್ ನಿಮ್ಗೆ ಹೇಳ್ಬೇಕು ಮೇಡಮ್, ಯಾಕಂದ್ರೆ ಇಂಥ ಅವಕಾಶ ಮಾಡ್ಕೊಟ್ರಿ. ಸ್ಟಾರ್ಟಿಂಗ್ ಇಂದ ಪಿಂಡಿ ಸರ್ ಇಂದ ಸ್ಟಾರ್ಟ್ ಆಗಿ ಮೀನಾ ಮೇಡಮ್ ತನ ಅದು ಬಹಳ ಚೆನ್ನಾಗಾಯ್ತು ಮೇಡಮ್. ಬೆಳಗ್ಗೆ ಸ್ಟಾರ್ಟಿಂಗ್ ನಿನ್ನೆ 4:30 7:30 ತನ ಸುಜಾತ ಮೇಡಮ್ ಹೇಳ್ದಂಗೆ ಮನೋರಮಾ ಮೇಡಮ್ ಹೇಳಿದ್ರಲ್ಲ, ಬಾಡಿ ಸ್ಟಿಫ್ ಆಗಿ ಕೂತ್ಕೊಳ್ಳಿ, ನೀವು ಇದ್ ಮಾಡ್ಕೋಬೇಡಿ, ನೀವು ಸಂಕಲ್ಪ ಮಾಡ್ಕೊಳ್ಳಿ ಅಂತ. ಸ್ಟಾರ್ಟಿಂಗ್ ಮೊದ್ಲು ಯಾವಾಗೂ ನನ್ಗೆ ಆಗ್ತಾ ಇರ್ಲಿಲ್ಲ, ಕಾಲು ಎಲ್ಲ ಕೈ ಈ ಕಡೆ ಆಡಿಸೋದು ಮಾಡ್ತಾ ಇದ್ದೆ. ಅವ್ರ ಏನ್ ಹೇಳಿದ್ರು ಆ ಟೈಪ್ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡೆ. ಬಹಳ ಚೆನ್ನಾಗೈತೆ. 1 ನಿಮಿಷ ಕೂಡ ಕಡೆನೂ ಅಲಗಾಡಿಲ್ಲ, ಕಾಲ್ ಕೂಡ ಏನು ಮೂಮೆಂಟ್ ಮಾಡಿಲ್ಲ. ಆಮೇಲೆ ವೈಬ್ರೇಷನ್ ಹಾಗೆ ಇತ್ತು, ಕಾಲೆಲ್ಲ ವೈಬ್ರೇಷನ್ ಸಿಕ್ಕಾಪಟ್ಟೆ ಇತ್ತು, ಮೈ ಎಲ್ಲ ವೈಬ್ರೇಷನ್. ಕಾಲಲ್ಲಿ ಏನೋ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಕಾಲಲ್ಲಿ ಏನೋ ತಿರುಚಿದಂಗ ಆಗೋದು ಆ ಕಡೆ ಈ ಕಡೆ. ಆಮೇಲೆ ಈ ಕಡೆ ಸೊಂಟದ ಕಡೆ ಕೂತ್ಕೊಳ್ಳೋ ಜಾಗದ ಕಡೆಯಲ್ಲಿ ಸ್ವಲ್ಪ ಪೇನ್ ಜಾಸ್ತಿ ಆಗ್ತಿತ್ತು. ಬಹಳ ಚೆನ್ನಾಗಾಯ್ತು. ಮನೋರಮಾ ಮೇಡಮ್ಗೆ ನನ್ಗೆ ಇದು ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಮನೋರಮಾ ಮೇಡಮ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ನನಗೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಬಹಳ ಖುಷಿ ಆಯ್ತು. ಬೆಳಗ್ಗೆ 4:30 ಒಂಚೂರು ಅಳಗಾಡಿಲ್ಲ, ಹಾಗೆ ಕುತ್ಕೊಂಡಿದ್ದೆ 4:30 7:30 ತನ. ಆಮೇಲೆ ಎದ್ದು ಮತ್ತೆ ಆಮೇಲೆ ಕುತ್ಕೊಂಡ್ವಿ, ಆಮೇಲೆ ಮಧ್ಯಾಹ್ನ ಕುತ್ಕೊಂಡ್ವಿ, ಆಮೇಲೆ ರಾತ್ರಿ 11:25 1:30 ತನ ಆಯ್ತು. ಆಮೇಲೆ ಸ್ವಲ್ಪ ಹೇಳೋದಾಯ್ತು, ಎದ್ದು ಕುತ್ಕೊಂಡ ತಕ್ಷಣ ಆಗ್ಲಿಲ್ಲ. ಮತ್ತೆ ಬೆಳಗ್ಗೆ 3:30 5 ಗಂಟೆ ತನ ಕುತ್ಕೊಂಡೆ ಮೇಡಮ್. ಬಹಳ ಚೆನ್ನಾಗಾಯ್ತು ಮೇಡಮ್, ಬಹಳ ಖುಷಿ ಆಯ್ತು. ಪ್ರತಿ ತಿಂಗಳು ಮಾಡಿ ಮೇಡಮ್, ಎಲ್ಲಾರು ಹೇಳ್ದಾಗೆ ಬಹಳ ಚೆನ್ನಾಗಿದೆ. ಆಕ್ಚುಲಿ ಇದು ನಮಗೆ ಇದು ಎಂತೂ ಅವಕಾಶ ಗೊತ್ತಿರ್ಲಿಲ್ಲ, ಈ ಟೈಪ್ ಇರುತ್ತೆ, ಈ ತರ ಕೂಡ್ತೀವಿ ಅಂತ ಕೂಡ ಅನ್ಸ್ತಿರ್ಲಿಲ್ಲ. ಕುತ್ಕೊಂಡ್ವಿ, ಒಂಥರ ಏನೋ ವೈಬ್ರೇಷನ್ಸ್ ಜಾಸ್ತಿ ಇದೆ ಮೈಯಲ್ಲೆಲ್ಲ, ಏನೋ ಒಂಥರ ಮೈಂಡ್ ಒಂಥರ ಪೀಸ್ ಆದಂಗಾಗಿದೆ, ಪೀಸ್ಫುಲ್ ಬಂದಂಗ ಅನಿಸ್ತಾ ಇದೆ. ಬಹಳ ಚೆನ್ನಾಗಿತ್ತು. ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ನೀವು ಕರ್ಕೊಂಡ್ಬಂದು ಅವ್ರ ಜೊತೆ ನಾವು ಮಾಡ್ಸಿದ್ರಿ. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೂ ವಂದನೆಗಳನ್ನು ಹೇಳ್ತೀವಿ, ನಮಸ್ಕಾರ ಹೇಳ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಮಾತಾಡಿ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಮಾತಾಡಿ. ತುಂಬಾ ಒಳ್ಳೆ ಅದ್ಭುತವಾದ ಕೆಲಸ ಮಾಡಿದ್ರಿ. ಎಲ್ಲಾರ್ಗಿಂತ ನಿಮ್ಗೆ ತುಂಬಾ ತುಂಬಾ ರಿಸ್ಕ್ ಕೆಲಸ. ಎಲ್ಲಾರನ್ನು ಸೇರಿಸಿ ಸೀನಿಯರ್ ಮಾಸ್ಟರ್ಸ್ನ ತುಂಬಾ ದೊಡ್ಡ ಕೆಲಸ ಮೇಡಮ್. ನೀವು ಅದನ್ನ ಅಷ್ಟು ಮುತುವರ್ಜಿಯಿಂದ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಆದಷ್ಟು ಕೂತಿದ್ದೆ ಮೇಡಮ್. ನಾನು ಮಧ್ಯೆ ಒಂದು ಸ್ವಲ್ಪ ಇದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕಟ್ ಆಗಿ ಹೋಗಿತ್ತು, ಆದ್ರೂ ಹಂಗೆ ಕೂತ್ಕೋಬೋದಲ್ವಾ? ಅದು ಹಂಗೆ ಮಧ್ಯ ನೀನ್ ಬೆಳಗ್ಗೆ ಅಂತೂ ನಿನ್ನೆ 8:30ವರೆಗೂ ಅಲ್ಲಾಡ್ದೆ ಕೂತಿದ್ದೆ. ಆಮೇಲೆ ಸ್ವಲ್ಪ ಸೊಂಟ ನೋವು ಆಗ್ತಿತ್ತು. ಅದು ಮಧ್ಯಾಹ್ನ, ಸಾಯಂಕಾಲ, ಮತ್ತೆ 10 ಗಂಟೆ ಮೇಲೆ ಉದ್ದಕ್ಕೂ ಕೂತಿದ್ದೀನಿ. ತುಂಬಾ ಇವಾಗೂ ಅಷ್ಟೇ, ಬೆಳಗಿನ ಜಾವ 3:30 ಇವಾಗಿನ ಚೇಂಜಸ್ ಹಾಗೆ ನೋಡ್ಕೊಳ್ಳಿ ಮೇಡಮ್, ಏನಾಯ್ತು ಹುಣ್ಣಿಮೆಗೆ ಅಂತ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲಾ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು.
ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮನೋರಮಾ ಮೇಡಮ್ ಹೇಳಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೆ ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎರಡನೇದು ಶಾಂತಲಾ ಮೇಡಮ್ ಅವ್ರಿಗೆ ಕಂಗ್ರಾಚುಲೇಟ್ ಮಾಡ್ಬೇಕು ನಾನು. ಯಾಕೆಂತಂದ್ರೆ ಬಹಳ ಹಿಂದೆ 2000 ಇಸ್ವಿನಲ್ಲಿ ಇದಕ್ಕೆ ಬಳ್ಳಾರಿಗೆ ಹೋದಾಗ ಅಲ್ಲಿ ಅಖಂಡ ಧ್ಯಾನ ಪಿರಮಿಡ್ ಒಳಗಡೆ ಪಾಪಯ್ಯ ಹಾಲ್ ಅನ್ನೋದು ಒಂದ್ ಕಡೆ ಇದೆ, ಅಲ್ಲಿ ಅಖಂಡ ಧ್ಯಾನ ಮಾಡ್ತಾ ಇದ್ದಿದ್ ನೋಡಿ ನಾನು ಆಶ್ಚರ್ಯ ಪಟ್ಟಿದ್ದೆ. ಇದೇನ್ ಬೆಳಗ್ಗಿಂದ ಹಿಡಿದು 24 ಗಂಟೆ ಕಾಲ 48 ಗಂಟೆ ಕಾಲ ಅಂತಾರಲ್ಲ, ಇದೆಲ್ಲ ಸಾಧ್ಯ ಆಗುತ್ತಾ? ಯಾಕೆಂದ್ರೆ ಅವಾಗ ಧ್ಯಾನಕ್ಕೆ ಇನ್ನು ಇಂಟ್ರೊಡ್ಯೂಸ್ ಆಗಿದೆ ಅನ್ಸಿತ್ತು. ಆದ್ರೂ ಕೂಡ ಅವ್ರು ಗಂಟೆ ಕುತ್ಕೊಂಡು ಅಲ್ಲಾಡದೆ ಕೂತಿದ್ ನೋಡ್ಬಿಟ್ಟು ಚೆನ್ನಾಗಿರುತ್ತೆ ಈ ತರ ಮಾಡಿದ್ರೆ, ಅದ್ ಮಾಡ್ಬೇಕು ಅಂತ ಇತ್ತು. ಆದ್ರೆ ನನಗೆ ಇಂಡಿವಿಜುವಲ್ ಆಗಿ ಧ್ಯಾನ ಮಾಡ್ಕೊಂತು ಅಖಂಡ ಧ್ಯಾನದಲ್ಲಿ ಈ ತರ ಜಾಯಿನ್ ಆಗಿದ್ದು ನಿನ್ನೆ ದಿವಸನೇ ನನ್ಗೆ ಇದಾಗಿದ್ದು ಅನುಭವ ಆಗಿದ್ದು. ಅದಕ್ ಮುಂಚೆ ಪತ್ರಿ ಸರ್ ಅವರು ನಮ್ಮನ್ನ ಮೈಸೂರಿನಲ್ಲಿ ಧ್ಯಾನನ ಹೇಳ್ಕೊಟ್ಟ ಮೇಲೆ ಪ್ರತಿ ಹುಣ್ಣಿಮೆಗೆ ಮೈಸೂರಿಗೆ ಬರ್ತಾ ಇದ್ರು. ಬಂದ್ಬಿಟ್ಟು ಎಲ್ಲಿ ಹೋಗೋಣ ಅಂತಂದ್ರೆ ಐ ವಿಲ್ ನಾಟ್ ಡಿಸ್ಕ್ಲೋಸ್, ಇಟ್ಸ್ ಎ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಗೋಸಾಯಿ ಘಾಟ್ಗೆ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗ್ತಿದ್ರು. ಒಂದ್ ದಿವ್ಸ ಹುಣ್ಣಿಮೆಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗ್ಬಿಟ್ಟು ನ್ಯೂ ಮಾಸ್ಟರ್ಸ್ ವಿಲ್ ಗೆಟ್ ಕನೆಕ್ಟೆಡ್ ಅಂತ ಹೇಳಿದ್ರು. ನಮ್ಗೆ ನಾವೊಂದು 7-8 ಜನ ಮಾತ್ರ ಇದ್ವಿ. ಆಗ ಹೇಗೆ ಕನೆಕ್ಟ್ ಆಗ್ತಾರೆ ಅಂತ, ಯು ವೇಟ್ ಅಂಡ್ ಸಿ, ವಾಚ್ ಅಂತಂದ್ಬಿಟ್ಟು ಕೂತಿದ್ರು. ಒಂದ್ ಹಸು ಅಲ್ಲಿಂದ ಬರ್ತಾ ಇತ್ತು, ದೂರದಿಂದ ನಮಗ್ ಕಾಣಿಸ್ತಾ ಇದೆ ಬರ್ತಾ ಇದ್ದಿದ್ದು. ನಿಂಗ್ ಗೊತ್ತಾ ಹಸು ಎಲ್ಲಿಗೆ ಬರ್ತಾ ಇದೆ ಗೊತ್ತಾ? ನಿಮ್ಮನ್ನೆಲ್ಲ ಮೀಟ್ ಮಾಡಕ್ಕೆ, ನನ್ನನ್ನು ಮೀಟ್ ಮಾಡಕ್ಕೆ ಬರ್ತಾ ಇದೆ ಅಂತಂದ್ರು. ನಾನು ಅಷ್ಟು ದೂರದಿಂದ ಓಡ್ಕೊಂಡ್ ಬರ್ತಾ ಇದೆಯಲ್ಲ ಹಸು, ಇವ್ರನ್ನ ಮೀಟ್ ಮಾಡಕ್ಕೆ ಅಂದ್ರೆ ಮನುಷ್ಯರಿಗೆ ಕನೆಕ್ಟ್ ಆಗೋದೇ ಕಷ್ಟ, ಪ್ರಾಣಿಗೆ ಹೇಗೆ ಕನೆಕ್ಟ್ ಆಗುತ್ತಾರೆ ಅಂತ ನಾನು ಅವ್ರನ್ನ ಕೇಳಿದೆ. ಸರ್, ಪ್ರಾಣಿಗಳಿಗೂ ಈ ಹುಣ್ಣಿಮೆ ವೈಬ್ರೇಷನ್ಸ್ ಗೊತ್ತಾಗತ್ತಾ ಅಂತ. ಯು ಆರ್ ಎ ಫೂಲ್ ಬೈದಿದ್ದವ್ರು ನನ್ಗೆ. ಪ್ರಾಣಿಗಳಿಗೆ ಫಸ್ಟ್ ಗೊತ್ತಾಗೋದು, ನಾವು ಪ್ರಾಣಿಗಳಲ್ಲಿ ಅತ್ಯುನ್ನತವಾಗಿ ಡೆವಲಪ್ ಆಗಿರೋರು ಅಂತ ಅನ್ಕೋತೀವಲ್ಲ, ನಮಗೆ ಲಾಸ್ಟ್ ಅಲ್ಲಿ ಗೊತ್ತಾಗೋದು ಅಂತ ಹೇಳೋದು. ಆ ಹಸು ಬಂದಿದ್ದೇನೆ ಸೀದಾ ಬಂದಿದ್ದೆ ಪತ್ರಿ ಸರ್ ಕಾಲ್ ಹತ್ರಕ್ಕೆ, ಅದ್ರ ಬಾಯಿನ ಇಟ್ಬಿಟ್ಟು ಒಂಥರ ಮುದ್ದು ಮಾಡೋ ತರ ಒಂದು ಎಕ್ಸ್ಪ್ರೆಷನ್ ತೋರಿಸ್ಬಿಟ್ಟು ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತದ ಹಸು, ಕಾಲ್ ಮಡ್ಚ್ಕೊಂಡು ಹಾಕೊಂಡು ಕೂತ್ಕೊಂಡ್ಬಿಡ್ತು. ಆಗ ನಮ್ಗೆ ಹೇಳಿದ್ರು, ಐ ಟೆಲ್ ಯು ಎ ಕಾನ್ಸೆಪ್ಟ್ ಅಂದ್ಬಿಟ್ಟು ಹೇಳಿದ್ರು, ಪ್ರಾಣಿಗಳು ಅನ್ನೋದನ್ನ ನೀವು ತುಚ್ಛವಾಗಿ ನೋಡ್ಬೇಡಿ, ನಿಮಗಿಂತ ಅವರು ಮೋರ್ ಸೆನ್ಸಿಟಿವ್ ಆಗಿರ್ತಾರೆ. ಹುಣ್ಣಿಮೆ ಬರುತ್ತೆ, ಭೂಕಂಪ ಆಗತ್ತೆ ಅನ್ನೋದು ಪ್ರಾಣಿಗಳಿಗೆ ಫಸ್ಟ್ ಗೊತ್ತಾಗೋದು. ನಮಗೆ ನಿಧಾನ, ನಾವು ತುಂಬಾ ಜಾಣರು ಅನ್ಕೊಂಡ ಜಾಣ್ತನ ನಮ್ಮಲ್ಲಿ ಬ್ಲಾಕೇಜಸ್ ಇರುತ್ತೆ. ಯು ಓನ್ಲಿ ವೆನ್ ಯು ಓಪನ್ ಅಪ್ ಯು ಕ್ಯಾನ್ ಫೀಲ್ ಇಟ್ ಅಂತ ಹೇಳಿದ್ರು. ಆಮೇಲೆ ಚೆನ್ನಾಗಿ ಕೂತ್ಕೊಂಡಿತ್ತು. ಪತ್ರಿ ಸರ್ ಹತ್ರ ತೊಡೆ ಹತ್ರಕ್ಕೆ ತಿರುಗಿ ಕೆನ್ನೆ ಇಡ್ತಾ ಇತ್ತು, ತಿರುಗಿ ತೆಗಿತಾ ಇತ್ತು, ಎಲ್ಲಾ ಮಾಡ್ತಿತ್ತು. ಡೂ ಯು ನೋ ಇಟ್ ಈಸ್ ಕಾನ್ವರ್ಸಿಂಗ್ ವಿತ್ ಮೀ ಅಂತ ಕೇಳಿದ್ರು. ಯಾಕೆ ನಾವು ಮಾತಾಡ್ಲಿಲ್ಲ, ಸುಮ್ಮನೆ ಕೂತಿದ್ವಿ. ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್? ಫಸ್ಟ್ ಯು ಹ್ಯಾವ್ ಟು ಗೆಟ್ ಕನೆಕ್ಟೆಡ್ ಟು ಆಸ್ಟ್ರಲ್ ಮಾಸ್ಟರ್ಸ್, ಗ್ರೇಟ್ ಮಾಸ್ಟರ್ಸ್, ಪೂರ್ಣಾತ್ಮ. ಇವೆಲ್ಲ ಮಾಡ್ಕೊಂಡ್ರೆ ಬರೋದು. ನಿಮ್ ಕರೆಂಟ್ ಎಷ್ಟೇ ದೊಡ್ಡ ಬಲ್ಬ್ ಹಾಕ್ಸಿದ್ರು ಕೂಡ ಅನ್ಲೆಸ್ ಯು ಸ್ವಿಚ್ ಆನ್, ಹೌ ವಿಲ್ ದಟ್ ಲೈಟ್ ಗ್ಲೋ? ಸೊ ಫಸ್ಟ್ ಯು ಗೆಟ್ ಕಮ್ ಆನ್, ವಿಲ್ ಗೆಟ್ ಇನ್ ಟು ಮೆಡಿಟೇಷನ್ ಅಂತ ಧ್ಯಾನಕ್ಕೆ ಕೂಡ್ಸಿದ್ರು. ಯಾವಾಗ ಧ್ಯಾನಕ್ಕೆ ಕಣ್ ತೆಗಿಯೋ ಹೊತ್ತಿಗೆ ಹಸು ಹೊಟ್ಟೋಗ್ಬಿಟ್ಟಿತ್ತು. ನಾವು ಹಸು ಎಲ್ಲ ಹೊಟ್ಟೋಯ್ತು ಅಂದ್ರೆ ಅದ್ ಯಾವ ಪರ್ಪಸ್ಸಿಗೆ ಬಂತೋ ಅದ್ ಬಂತು, ಅದೇನ್ ಕನ್ವೆ ಮಾಡ್ಬೇಕೋ ನನಗ್ ಮಾಡ್ತು, ನಾನ್ ಅದಕ್ಕೆ ಏನ್ ಹೇಳ್ಬೇಕೋ ಹೇಳ್ದೆ, ಅದ್ರ ಪರ್ಪಸ್ ಆಯ್ತು, ಅದು ಹೊರಟೋಯ್ತು ಅಂತ ಹೇಳಿದ್ರು. ಆವಾಗ ನಮ್ಗೆ ಅರ್ಥ ಆಯ್ತು ಈ ಒಂದು ಎನರ್ಜಿ ಅಂದ್ರೆ ಕನೆಕ್ಷನ್ ಹೇಗಿರುತ್ತೆ ಏನು ಅನ್ನೋದು. ಒಂದು ಗೋಸಾಯಿ ಘಾಟಲ್ಲಿ ಇಡೀ ರಾತ್ರಿ ಹುಣ್ಣಿಮೆ ಧ್ಯಾನ ಮಾಡಿಸ್ತಾ ಇದ್ರು. ಆವಾಗ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ನನ್ಗೆ ಅಲ್ಲಿ ಇರ್ಲೇ ಇಲ್ಲ, ನಾನು ಆಸ್ಟ್ರಲ್ ಟ್ರಾವೆಲ್ ಆಗಿದೆ, ಯಾವ್ದೋ ಒಂದು ಲೋಕಕ್ಕೆ ಹೊಟ್ಟೋಗಿದ್ದೀನಿ, ಅಲ್ಲಿಂದ ಬಂದು ನನಗೆ ಗೊತ್ತಿಲ್ಲ, ಅದು ನನ್ಗೆ ಅನುಭವನೇ ಫಸ್ಟ್ ಟೈಮ್ ಆಗಿತ್ತು. ಪತ್ರಿ ಸರ್ಗೆ ಹೇಳಿದೆ, ಈ ತರ ನಾನು ಇಲ್ಲಿ ಇರ್ಲೇ ಇಲ್ಲ ಅಂದ್ರೆ, ಯು ವುಡ್ ಹ್ಯಾವ್ ಗಾನ್ ಟು ಅನದರ್ ಲೋಕ ಅಂತಂದ್ರು. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಅನದರ್ ಲೋಕ ಆರ್ ನಾಟ್, ಬಟ್ ಎಲ್ಲೋ ಹೋಗಿದ್ದೆ. ಹಂಗಿದ್ರು ಜನ ಅಲ್ಲಿ ಅಂತ ಕೇಳಿದ್ರು. ನಾನು ಏಲಿಯನ್ಸ್ ಬಗ್ಗೆ ನಂಗೆ ಗೊತ್ತೇ ಇರ್ಲಿಲ್ಲ ಒಂಚೂರುನು. ನಾ ಹೇಳಿದೆ ಅಲ್ಲಿದ್ದ ವ್ಯಕ್ತಿಗಳು ಹೇಗಿದ್ರು ಅಂತ, ಅವ್ರ ಮುಖ ಹೇಗಿತ್ತು ಅಂತ ಹೇಳಿದೆ. ಅವರೆಲ್ಲ ಹೇಳ್ಬಿಟ್ಟು ಏಲಿಯನ್ಸ್ ಐತೆ ಅಂತಂದ್ಬಿಟ್ಟು ಏಲಿಯನ್ಸ್ ಕಾನ್ಸೆಪ್ಟ್ ಕೊಟ್ರು. ಅದ್ರ ನೆಕ್ಸ್ಟ್ ಡೇನೆ ನಂಗೆ ಏಲಿಯನ್ಸ್ ಬಗ್ಗೆ ದೊಡ್ಡ ಆರ್ಟಿಕಲ್ ಸಿಕ್ತು. ಅವಾಗ ಪತ್ರಿ ಸರ್ ಇನ್ನು ಇದ್ರಲ್ಲಿದ್ರು, ನಮ್ ಜೊತೆ ಇದ್ರು. ಆಗ ನಾ ಹೇಳ್ದೆ, ನೀ ಯಾವ ನಾಲೆಡ್ಜ್ ಅನ್ನ ನಿನ್ಗೆ ಇಲ್ಲ ಅಂತ ನೀ ಅನ್ಕೊಂತೀಯೋ, ಆ ನಾಲೆಡ್ಜ್ ಬೇಕು ಅಂತ ನೀನ್ ಹುಣ್ಣಿಮೆ ದಿನ ಜಸ್ಟ್ ಪೋಸ್ಟ್ ಯುವರ್ ಕ್ವಶನ್, ಪೋಸ್ಟ್ ಯುವರ್ ಥಾಟ್,
you will get the answer. That is why you have got it. You had an experience of aliens. Today you have got the detailed information about aliens. Now you should learn to converse with the aliens because they are more intelligent, more developed than us. So you have to get. So do you know the pyramid is constructed by aliens anta ಕೇಳಿದ್ರು. ನನ್ಗೆ ಅವಾಗ ಪಿರಮಿಡ್ಸ್ ಬಗ್ಗೆ ನಂಗೇನು ಐಡಿಯಾ ಇದ್ದಿಲ್ಲ. ಆತರ ಆಮೇಲೆ ಇನ್ನೊಂದು ಅನುಭವ ಆಗಿದ್ದೇನು ಕೇಳಿದ್ದೇನು ಅಂದ್ರೆ ಹುಣ್ಣಿಮೆ ಬಗ್ಗೆ. ಸರ್, ಹುಣ್ಣಿಮೆ ಮತ್ತೆ ಇದ್ರಲ್ಲಿ ಅಮಾವಾಸ್ಯೆನಲ್ಲಿ ಹುಚ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದ್ ಯಾತಕ್ಕಾಗುತ್ತೆ ಅಂತ ನಾವು ಪ್ರಶ್ನೆ ಕೇಳಿದ್ವಿ ಹುಣ್ಣಿಮೆ ಧ್ಯಾನದಲ್ಲಿ ಎಲ್ಲ ಒಟ್ಟಿಗೆ ಹೋಗಿದಾಗ. ಆಗ ಅವ್ರು ಹೇಳಿದ್ರು, ಭೂಮಿ ಹೇಗೆ 70% ನೀರಿದೆಯೋ ಅದೇ ತರ ನಮ್ ದೇಹದಲ್ಲೂ 70% 75% ನೀರಿದೆ. ಆ ಚಂದ್ರನಿಂದ ಪ್ರತಿಫಲಿತವಾಗಿರೋ ಸೂರ್ಯನ ಬೆಳಕು ನಮ್ಮದಕ್ ಬಂದಾಗ ನಮ್ಮಲ್ಲಿ ಸೂಕ್ಷ್ಮವಾಗಿ ಚಕ್ರಗಳು, ದೇಹಗಳು ಎಲ್ಲ ಇದೆ. ಆ ಎನರ್ಜಿ ನಿನ್ನ ಪೆನಿಟ್ರೇಟ್ ಮಾಡ್ಕೊಂಡು ಹೋಗುವಂತ ಶಕ್ತಿ ಇದೆ ಹುಣ್ಣಿಮೆ ಧ್ಯಾನಕ್ಕೆ. ಅವ್ರಿಗೆ ಆ ಎನರ್ಜಿ ತಡೆಯಕ್ಕಾಗದೇ ಇರೋದ್ರಿಂದ ಅವ್ರು ಆಡೋದು ಹುಚ್ಚಾಟ ಅನ್ಸುತ್ತೆ ಅಷ್ಟೇ ಹೊರತುನು ಅವ್ರನ್ನ ಟ್ಯೂನ್ ಮಾಡ್ಬೇಕು ಅಂತ ಹೇಳಿದ್ರು. ಅದೇ ತರ ನಾವು ಒಂದಿಬ್ರಿಗೆ ಎತ್ತರ ಆಗುತ್ತೆ ಅಂತ ಕಾಲ್ಗೆಲ್ಲ ಚೈನ್ ಹಾಕಿ ಕಟ್ತಾ ಇದ್ದವ್ರು ಇಬ್ರು ಗೊತ್ತಿತ್ತು ನಮ್ಗೆ. ಅವ್ರನ್ನ ಧ್ಯಾನಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಹುಣ್ಣಿಮೆ ಧ್ಯಾನದ ಇಂಟ್ರೊಡ್ಯೂಸ್ ಮಾಡದ್ಮೇಲೆ ಅವ್ರು 100% ನಾರ್ಮಲ್ ಆದ್ರು. ಅಂದ್ರೆ ಟ್ಯೂನಿಂಗ್ ಅಂತ ಏನ್ ಹೇಳ್ತೀವೋ, ಶ್ರುತಿಗೂಡಿಸೋದು ಅಂತ ಏನ್ ಹೇಳ್ತೀವೋ ಅದನ್ನ ನಮ್ಗೆ ಮಾಡ್ಕೊಳಕ್ಕೆ ದಿನನಿತ್ಯದ ಧ್ಯಾನದಲ್ಲಿ ಜಾಯಿನ್ ಆಗಿ ಆಮೇಲೆ ಹುಣ್ಣಿಮೆನಲ್ಲಿ ಕೂಡ್ಸಿದ್ರೆ ಅವ್ರ ಅಂಥದ್ದೇನು ಆಗಲ್ಲ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ನಮ್ಗೆ ಹೇಳ್ಕೊಟ್ರು. ತುಂಬಾ ಸಂತೋಷ ಆಯ್ತು. ಅಂಡ್ ಪೂರ್ಣಾತ್ಮನಿಗೆ ಕನೆಕ್ಟ್ ಆಗ್ಬೋದು ಅನ್ನೋದನ್ನು ನಮ್ಮ ಅನುಭವಕ್ಕೆ ಬಂತು. ಎನರ್ಜಿ ಜಾಸ್ತಿ ಇರುತ್ತೆ ಅಂತದ್ ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಅಂತ ಪತ್ರಿ ಸರ್ ನಾನು ಪ್ರಶ್ನೆ ಕೇಳಿದೆ. ಆಗ ಪತ್ರಿ ಸರ್ ಹೇಳಿದ್ರು, ನಿನಗೆ ಎನರ್ಜಿ ಬಂದಿದೆ ಅನ್ನೋದು ನಿನಗೆ ಫೀಲ್ ಆಗ್ಬೇಕು ಅಂತಿಲ್ಲ. ಹುಣ್ಣಿಮೆ ಎನರ್ಜಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಅದು ಪೆನಿಟ್ರೇಟ್ ಮಾಡ್ಕೊಂಡು ಹೋಗಿ ನಿನ್ನಲ್ಲಿರೋ ಅಜ್ಞಾನ ನಡೆಸುತ್ತೆ. ಜನ್ಮಾಂತರಗಳಿಂದ ನಿನ್ನಲ್ಲಿರೋ ಹಿಡನ್ ಟ್ಯಾಲೆಂಟ್ಸ್ ಏನಿರುತ್ತೋ ಅದಕ್ಕೆ ಒಂದು ಬ್ಲಾಸಮ್ ಅಂದ್ರೆ ಅರಳೋ ತರ ಒಂದು ಶಕ್ತಿ ಸಿಗುತ್ತೆ ಅಂತ ಹೇಳಿದ್ರು. ಬಹಳ ಒಳ್ಳೆ ಅನುಭವ ಆಯ್ತು. ನಿನ್ನೆ ದಿವಸ ಬೆಳಗ್ಗೆ ಜಾಯಿನ್ ಆಗಿದ್ದಕ್ಕೆ 8 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದೆ. ಗೈಡ್ ಮಾಡುವಂತ ಇವ್ರು ಮೇಡಮ್ ಹೇಳಿದ್ರು ಕೂಡ ನನಗೆ ಗೈಡ್ ಮಾಡಕ್ಕಿಂತ ಧ್ಯಾನ ಮಾಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆ ತರ ಎಳ್ಕೊಂಡು ಎಲ್ಲಾ ಮಾಸ್ಟರ್ಸ್ ಅದೇ ಪರಿಸ್ಥಿತಿ ನಿನ್ನೆ. ಯಾರಿಗೂ ಕೂತಿದ್ದಷ್ಟೇ ಗೊತ್ತು, ಮತ್ತೆ ಎಂಡಿಂಗ್ ಗೊತ್ತಾಗಿರು. ಇಲ್ಲ, ತುಂಬಾ ಅದಕ್ಕೆ ನಾನು ಮಧ್ಯದಲ್ಲಿ ಇದ್ ಮಾಡಿದೇನೆ. ನಾನು ಎಂಜಾಯ್ ಮಾಡಿದೆ ಧ್ಯಾನನ. ಅಂದ್ರೆ ಒಂದ್ ಥಾಟ್ ಕೊಟ್ಟಿದ್ದೆ ನಾನು ಕನ್ಕ್ಲೂಡ್ ಮಾಡೋ ಟೈಮ್ ನಲ್ಲಿ ನನಗೆ ಐ ಶುಡ್ ಬಿ ಔಟ್ ಆಫ್ ಮೈ ಮೆಡಿಟೇಷನ್ ಟು ಗೈಡ್ ಮೆಡಿಟೇಟರ್ಸ್ ಅಂತ. ಕರೆಕ್ಟ್ ಆಗಿ ನನಗದು ಎಚ್ಚರನೂ ಆಯ್ತು, ಗೈಡು ಮಾಡಕ್ಕಾಯ್ತು. ಹಾಗಾಗಿ ನನ್ನ ಪೂರ್ಣಾತ್ಮ ಯಾರು ಅಂತ ನನಗೆ ತಿಳ್ಕೊಳಕ್ಕೆ ಸಾಧ್ಯ ಆಗಿದ್ದು ಹುಣ್ಣಿಮೆ ಧ್ಯಾನದಲ್ಲಿ. ಹಾಗಾಗಿ ಒಳ್ಳೆ ಅನುಭವ ಆಯ್ತು. ಈ ಅಖಂಡ ಧ್ಯಾನ ಅಂತ ಈ ಒಂದು 24 ಗಂಟೆಗಳ ಕಾಲ ಬಂದು ಕಾರ್ಯಕ್ರಮ ನಡ್ಸಕ್ಕೆ ಅವ್ರು ಇನ್ನೆಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿರ್ಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಆರ್ಗನೈಸೇಷನ್ ಕೆಪಾಸಿಟಿಗೆ ಹ್ಯಾಟ್ಸ್ ಆಫ್. ಎಷ್ಟು ಜನನ್ನ ಸೇರಿಸಿ ಎಷ್ಟು ರೀತಿಯ ನೋಡಿ ಗೈಡೆನ್ಸ್ ಕೊಡ್ತಾ ಇದ್ದಿದ್ದು ನಾನು ಆಮೇಲೆ ಆನ್ ಮಾಡ್ಕೊಂಡಿದ್ದೆ. ನಾನು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಿದ್ದು ಒಬ್ಬೊಬ್ರಿಗೆ ಅದು ಸೂಟ್ ಆಗೋ ತರ ಇತ್ತು. ಹಾಗಾಗಿ ಎಲ್ರೂ ಹೆಚ್ಚಾಗಿ ಧ್ಯಾನ ಮಾಡಕ್ಕಾಯ್ತು. ಒಳ್ಳೆ ಅನುಭವಗಳ ಸಿಗುತ್ತೆ. ಇವಾಗಲೇ ಈ ಅಖಂಡ ಧ್ಯಾನ ಅನ್ನೋದ್ರಲ್ಲಿ ಕಂಟಿನ್ಯೂಟಿ ಇದ್ದಿದ್ರಿಂದ ಯಾರು ಯಾವಾಗ ಬೇಕೋ ಅದರಿಂದ ಆಚೆ ಹೋಗಕ್ ಸಾಧ್ಯ ಆಗಿತ್ತು. ಅವಕಾಶ ಆದ ತಕ್ಷಣ ಬಂದ್ ಮತ್ತೆ ಸೇರ್ಕೊಳಕ್ ಅವಕಾಶ ಇದ್ದಿದ್ರಿಂದ ಮಿನಿಮಮ್ ಅಂತಂದ್ರು ಒಂದು 50-60 ಜನ ರೆಗ್ಯುಲರ್ ಆಗಿ ಧ್ಯಾನದಲ್ಲಿ ಇದ್ದೇ ಇದ್ರು. ಆಮೇಲೆ ತಿರುಗಿ ಈ ಟೈಮಲ್ಲಿ ನಿಂತಂದ್ರೆ ಮ್ಯಾಕ್ಸಿಮಮ್ ಆಗಿ ನನಗೆ ಜಾಯಿನ್ನೇ ಆಗಕ್ಕಾಗ್ಲಿಲ್ಲ, 100 ಆಗೋಗಿದೆ ಅಂತ. ಹಂಗಾಗಿ ಐ ಹ್ಯಾಡ್ ಟು ವೇಟ್ ಟು ಜಾಯಿನ್. ಇಂತ ಶಾಂತಲಾ ಮೇಡಮ್ಗೆ, ಆಸ್ಟ್ರಲ್ ಮಾಸ್ಟರ್ಸ್ ಎಲ್ರು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ಪಿರಮಿಡ್ ಅವ್ರು ಕಟ್ಟಿರುವಂತಹ ಒಂದು ಬಂದಿರುವಂತಹ ಕಾವೇರಿ ಪಿರಮಿಡ್ ಅಲ್ಲೂ ಇದೇ ತರ ಅಖಂಡ ಧ್ಯಾನ ಮಾಡಕ್ಕೆ ಒಂದು ಅವಕಾಶ ಏನಾರು ಆದ್ರೆ ನಾವು ಎಲ್ರೂ ಭಾಗವಹಿಸಿ ಅದನ್ನ ಧ್ಯಾನ ಹುಣ್ಣಿಮೆ ಪಿರಮಿಡ್ ಅಲ್ಲಿ ಧ್ಯಾನ ಹುಣ್ಣಿಮೆ ಧ್ಯಾನ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವು ಒಂದು ಅವಕಾಶ ಮಾಡ್ಕೋಬಹುದು. ಗೊತ್ತು ನನ್ಗೆ, ಗೊತ್ತು. ಹಾಗಾಗಿ ಬಹಳ ಚೆನ್ನಾಗಿತ್ತು ಅನುಭವ. ನಿಮ್ಗೆ ಹ್ಯಾಟ್ಸ್ ಆಫ್. ನಿಮ್ಮ ಒಂದು ಪ್ರಯತ್ನಕ್ಕೆ, ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ತುಂಬಾ ಒಳ್ಳೆ ಅನುಭವಗಳನ್ನ ಪಡ್ಕೊಳಕ್ಕೆ ಮನೆಯಲ್ಲೇ ಇದ್ಕೊಂಡು ಪಡ್ಕೊಳಕ್ ನೀವು ಅವಕಾಶ ಮಾಡಿದ್ರಲ್ಲ, ಅದಂತೂ ಯಾವ ತರದಲ್ಲೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಬಂದ್ ಮಾಡೋದು ತುಂಬಾ ಕಷ್ಟ, ಹೊರದು ಹೋಗೋದು. ಇಲ್ಲಿ ಮನೆಯಲ್ಲೇ ಕೂತ್ಕೊಂಡೆ ನಿಮ್ಮ ಸಂಪೂರ್ಣ ಸಹಕಾರದಿಂದ ಸಂಗೀತದೊಂದಿಗೆ ಸೀನಿಯರ್ ಮಾಸ್ಟರ್ಸ್ ಜೊತೆ ಇವೆಲ್ಲ ಮಾಡಿಸಿದ್ದು ಬಹಳ ಚೆನ್ನಾಗಿತ್ತು. ಕೃತಜ್ಞತಾ ಪೂರ್ವಕವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಂಗೆ ನಿನ್ನೆ ರಾತ್ರಿ ಧ್ಯಾನದಲ್ಲಿ ಮೇಡಮ್
ಒಂದು ಯಾವ್ದೋ ಒಂದು ಪಾಸ್ಟ್ ಲೈಫ್ ಅಲ್ಲಿ ನೀವು ನಂಗೆ ತಾಯಿ ಆಗಿರೋದು ಕಾಣಿಸ್ತು ಮೇಡಮ್. ನೆನ್ನೆ ಥ್ಯಾಂಕ್ ಯು ಮೇಡಮ್. ಸಡನ್ ಆಗಿ ಕಣ್ಮುಂದೆ ಅದ್ ಹೇಗ್ ಬಂತು ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅದ್ ನೋಡಿ. ಆ ಬಾಂಧವ್ಯ ಅದಕ್ಕೆ ಹೇಗೋ ಒಂದ್ ರೀತಿ ಮತ್ತೆ ಕನೆಕ್ಟ್ ಆಗಿರ್ತೀವಿ ಇಲ್ಲಿ ಅನ್ನೋದಕ್ಕೆ ಪ್ರೂಫ್. ನಾನ್ ಥ್ಯಾಂಕ್ ಯು. ತಾಯಿ ರೋಲ್ ಪ್ಲೇ ಮಾಡ್ತೀನಿ ಮೇಡಮ್ ಈ ಜನ್ಮದಲ್ಲೂ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ತುಂಬಾ ನೆನ್ನೆ ಶುರುವಿಂದಾನು ಜೊತೆಲಿ ಇದ್ದು ನೀವು ಅದ್ಭುತವಾಗಿ ಗೈಡ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಮಾಸ್ಟರ್ಸ್ ಇನ್ಯಾರು ಮಾತಾಡ್ತೀರಾ? ಸೀನಿಯರ್ ಮಾಸ್ಟರ್ಸ್ ಇನ್ಯಾರು ಪ್ರೆಸೆಂಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನೆನ್ನೆ ಜಾಯಿನ್ ಆಗಿರೋರು. ಈಗ ಮಾರ್ನಿಂಗ್ ಇರೋದಕ್ಕೆ ಬೇರೆ ಬೇರೆ ಸೆಷನ್ಸ್ ಮತ್ತೆ ಎಲ್ಲರೂ ಎಕ್ಸಿಟ್ ಆದ್ರು ಅನ್ಸುತ್ತೆ. ಯಾರ್ಯಾರು ಇದ್ದೀರಾ ಮಾಸ್ಟರ್ಸ್? ನೆನ್ನೆ ಸೀನಿಯರ್ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಮತ್ತೆ ಯಾರು ಏನಾರು ಹಂಚ್ಕೊಳ್ಳೋದಿದ್ರೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಮಾಡ್ಬೋದು ಮಾಸ್ಟರ್ಸ್. ಸೊ ಮಾಸ್ಟರ್ಸ್ ಇವಾಗ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಹುಣ್ಣಿಮೆ ದಿವಸ ಚಂದ್ರ ತ್ರಾಟಕ ಅಂತ ಹೇಳಿ ನಾವು ಟ್ರಯಲ್ ಬೇಸಿಸ್ ಅಲ್ಲಿ ಮಾಡಿದ್ದು. ಎವ್ರಿ ಹುಣ್ಣಿಮೆಗೆ ನಮ್ಮ ಮನೇಲಿ ಚೈತನ್ಯ ಧ್ಯಾನ ಕೇಂದ್ರದಲ್ಲಿ ಧ್ಯಾನ 12 ಗಂಟೆವರೆಗೂ ಧ್ಯಾನ ಮಾಡ್ತಾ ಇದ್ವಿ. ಆಮೇಲೆ ಮಾಡಿ ಮೇಲ್ಗಡೆ ಹೋಗ್ಬಿಟ್ಟು ತಾರಸಿ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ. ನಾ ಜಮಖಾನ ಹಾಕ್ಬಿಟ್ಟಿದ್ರಿಂದ ಎಲ್ರಿಗೂ ಹೇಳ್ತಾ ಇದ್ದೆ ತ್ರಾಟಕ ಅಭ್ಯಾಸ ಮಾಡಿ ಅಂತ. ಒಂದು ಡಾಟ್ ತ್ರಾಟಕನ ಅಭ್ಯಾಸ ಮಾಡಿಸಿದ್ದೆ ಎಲ್ಲಾರ್ಗು ಧ್ಯಾನ. ಆಮೇಲೆ ಚಂದ್ರ ತ್ರಾಟಕ ಮಾಡೋಣ ಇವತ್ತು ಅಂತ ಹೇಳಿ ಅಂತ ಆ ಜಮಖಾನ ಹಾಸಿದ್ರ ಮೇಲೆ ಎಲ್ರಿಗೂ ಒಂದೊಂದು ದಿಂಬು ಕೊಟ್ಬಿಟ್ಟು, ಆಂಗಲ್ ಸ್ವಲ್ಪ ಸೆಟ್ ಆಗ್ಲಿ, ಕತ್ತು ನೋವಾಗ್ಬಾರ್ದು ಅಂತ ಚಂದ್ರ ತ್ರಾಟಕ ಮಾಡೋದನ್ನ ಕಲ್ಸ್ಕೊಟ್ಟೆ ನಾನು ಎಲ್ಲಾರ್ಗು. ಆ ಅನುಭವ ಹೇಗಿತ್ತು ಅಂದ್ರೆ, ತ್ರಾಟಕ ಮಾಡ್ತಾ ಫಸ್ಟ್ ನಮ್ ಕಣ್ಣು ಮುಚ್ಚದೇನೆ ಕಣ್ಣು ರೆಪ್ಪೆ ತೆಗ್ದಿಟ್ಕೊಳಕ್ ಕಷ್ಟ ಆಗ್ತಾ ಇತ್ತು. ಆಮೇಲೆ ಅದಾಗಿ ಚಂದ್ರನೇ ಆಕಾಶದ ಜೊತೆ ಮರ್ಜ್ ಆದಂಗ್ ಕಾಣಿಸ್ತು ಎಲ್ರಿಗೂ. ಆ ಅನುಭವ ಎಲ್ರಿಗೂ ಆಯ್ತು. ಅಂದ್ರೆ ಆ ಹೈಯೆಸ್ಟ್ ಎನರ್ಜಿ, ಆ ಲೈಟ್ ಎನರ್ಜಿ ಜೊತೆಗೆ ನಾವು ಮರ್ಜ್ ಆಗಿದ್ರಿಂದ ಎನರ್ಜಿ ಜೊತೆ ಮರ್ಜ್ ಆಗ್ತೀವಿ ಅನ್ನೋ ಅನುಭವ ಹೇಗಿತ್ತು ಅಂದ್ರೆ, ನಾವೇ ಚಂದ್ರಲೋಕದ ಮೇಲೆ ಆ ಬೆಳಕೊಳಗಡೆಗೆ ಮುಳುಗು ಹೋಗಿದೀವೇನೋ ಅನ್ನೋ ಅನುಭವ ನನಗಾಯ್ತು. ನಾನ್ ಅನ್ಕೊಂಡೆ ಅಯ್ಯೋ ಎಲ್ರಿಗೂ ಹಾಗಾಯ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಅಥವಾ ಭ್ರಮೆನೇ ಏನೋ ಅಂತ ಒಂದ್ಸಲ ಅನ್ಸಿ ಇನ್ನೊಂದ್ಸಲ ಕಣ್ಣು ಮುಚ್ಚಿ ತಿರ್ಗಿ ಮಾಡಿದ್ರು ತಿರ್ಗಿ ಅದೇ ಕನೆಕ್ಟ್ ಆಯ್ತು. ಆಮೇಲೆ ಹಿಂದೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು ಅಂತ ಕೇಳಿದ್ರೆ, ಎವ್ರಿಬಡಿ ಹ್ಯಾಸ್ ಫೆಲ್ಟ್ ಇಟ್. ಅಂದ್ರೆ ಆಸ್ಟ್ರಲಿ ನಾವು ಟ್ರಾವೆಲ್ ಮಾಡ್ಬಿಟ್ಟಿರ್ತೀವಿ, ನಮಗ್ ಗೊತ್ತಾಗಲ್ಲ ಅದು. ಯಾಕೆಂದ್ರೆ ಆ ಹೈಯರ್ ಎನರ್ಜಿ ಲೆವೆಲ್ಸ್ ಅಲ್ಲಿ ಸೂಕ್ಷ್ಮ ಶರೀರ ಸೆಪರೇಟ್ ಆಯ್ತೋ ಇಲ್ವೋ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ವಿ ವರ್ ವೆರಿ ಮಚ್ ಆನ್ ಮೂನ್ ಅನ್ನೋ ಫೀಲಿಂಗ್ ನಮಗ್ ಬಂತು. ಆ ಲೈಟ್ ಮರ್ಜಾಗಿ ಚಂದ್ರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನೋ ಥರದ್ದು. ಸೊ ಈ ತರ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ಗೆ ಚಂದ್ರ ತ್ರಾಟಕ ಕೂಡ ಅಭ್ಯಾಸ ಮಾಡಿದ್ರೆ ನಾವು ಬೇಗ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗ್ತೀವಿ ಅನ್ನೋದು ಒಂದು ಐ ಜಸ್ಟ್ ವಾಂಟೆಡ್ ಟು ಶೇರ್. ಚಂದ್ರ ತ್ರಾಟಕ ಅಂದ್ರೆ ಏನು ಮೇಡಮ್, ಡೀಟೇಲ್ ಆಗಿ? ಈ ತ್ರಾಟಕ ಅನ್ನೋದು ಹಠಯೋಗದ ಒಂದು ಭಾಗ. ಅಂದ್ರೆ ಈ ಕ್ಯಾಂಡಲ್ ತ್ರಾಟಕ್ ಮಾಡ್ತಾರೆ. ಅಂದ್ರೆ ನಮ್ಮ ಕಣ್ಣಿನ ಹೈಟ್ಗೆನೆ ಕ್ಯಾಂಡಲ್ ನ ಹಚ್ಚಿಟ್ಕೊಂಡು ಕಣ್ಣಿನ ರೆಪ್ಪೆ ಬಡಿದೇನೆ ಕಣ್ಣ ದೀಪನೇ ನೋಡ್ತಾ ಇರೋದು. ಈ ತರ ಒಂದ್ 40 ದಿನ ಆ ತರದ್ ಮಾಡಿದ್ರೆ ವಿಲ್ ಪವರ್ ಜಾಸ್ತಿ ಆಗುತ್ತೆ. ನಮ್ಮ ಥಾಟ್ಸ್ ನಾವ್ ಏನ್ ಅನ್ಕೊಂತೀವೋ ಅದು ಮ್ಯಾನಿಫೆಸ್ಟ್ ಆಗಕ್ಕೆ ಚಾನ್ಸ್ ಇದಾಗುತ್ತೆ ಅಂತ. ಸೊ ಹಾಗಾಗಿ ಆ ಒಂದು ದಿಸ್ ಇಸ್ ಟೋಟಲಿ ಅಗೇನ್ಸ್ಟ್ ಮೆಡಿಕಲ್ ಇದು. ಯಾಕೆಂದ್ರೆ ಕಣ್ಣನ್ನ ಬ್ಲಿಂಕ್ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಆಧ್ಯಾತ್ಮಿಕವಾಗಿ ಹಠಯೋಗದ ಒಂದು ಭಾಗ ಆದ್ರಿಂದ ಯಾವ್ದೋ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗುತ್ತೋ ಅದು ಅಲ್ಲದೆ ನಾವು ಮಾಡುವಂತಹದ್ದು. ಹಾಗ ಕಣ್ಣು ರೆಪ್ಪೆ ಬಡಿದೇನೆ ನಮ್ಮ ಕಣ್ ತೆರೆದಿಟ್ಟು ದೃಷ್ಟಿಯನ್ನ ನಿಲ್ಲಿಸ್ಕೊಳ್ಳೋದು ತ್ರಾಟಕ ಅಂತ. ಸೊ ಅದು ಸೂರ್ಯ ತ್ರಾಟಕ್ ಮಾತ್ರ ಮಾಡಬಾರ್ದು, ಚಂದ್ರ ತ್ರಾಟಕ ಮಾಡಿದ್ರೆ ಒಳ್ಳೆ ಒಂದು ಅನುಭವ ಆಯ್ತು ನಮ್ಗೆ. ಸೊ ಅದೇನು ನಮ್ಗೆ ಹಾರ್ಮ್ಫುಲ್ ಅಲ್ಲ ಅದು. ಸೊ ಜಸ್ಟ್ ನಾವು ಮಲಕೊಂಡ ಕಣ್ಣೆದುರುಗಡೆ ಕಾಣೋ ಹೈಟ್ ಅಲ್ಲಿ ಇರುವಾಗ ನಾವು ಆ ತ್ರಾಟಕ ಅಭ್ಯಾಸ ಮಾಡಿದ್ದೆ ಆದ್ರೆ ಹೈಯರ್ ಎನರ್ಜೀಸ್ಗೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು ಅನ್ನೋದು ನನ್ನ ಸ್ವಂತ ಅನುಭವ. ಎಸ್ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಹುಣ್ಣಿಮೆ ದಿನಾನೇ ಮಾಡ್ಬೇಕು ಅಂತಾನೆ ಮೇಡಮ್ ಅದು? ಯಾವತ್ತಾದ್ರೂ ಮಾಡ್ಬೋದು. ಹುಣ್ಣಿಮೆ ದಿನ ನಮ್ಗೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಮಾಸ್ಟರ್ಸ್ ಹೆಲ್ಪ್ ಮಾಡ್ತಾರೆ. ನಮ್ ಬಾಡಿ ಆಹಾರ ಸಿಕ್ಕಾಪಟ್ಟೆ ತಿಂದು ಕೂತ್ಕೋಬಾರ್ದು, ಲೈಟ್ ಆಗಿ ಇಟ್ಕೊಳ್ಳೋದ್ರಿಂದ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ನ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್ ಆಕ್ಚುಲಿ. ಹಾಗಾಗಿ ಹೆಲ್ಪ್ ಆಗುತ್ತೆ ಅನ್ನೋದು. ಚಂದ್ರ ತ್ರಾಟಕ್ ಹುಣ್ಣಿಮೆ ದಿನ ಮಾಡೋದು ಈಸಿ, ಮತ್ತೆ ಎನರ್ಜಿ ಲೆವೆಲ್ಸ್ ಚೆನ್ನಾಗಿರುತ್ತೆ ಅವತ್ತು. ಬೇರೆ ದಿನಾನು ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಇನ್ಫ್ಯಾಕ್ಟ್ ನಾನು ನಮ್ ತಾಯಿ ತ್ರಾಟಕನ್ನ ಬೆಳಗ್ಗೆ 6:30-7 ಗಂಟೆ ಟೈಮ್ ಅಲ್ಲಿ ಟ್ರೈ ಮಾಡಿದೀವಿ ನಾವು. ತ್ರಾಟಕ್ ಪ್ರಾಕ್ಟೀಸ್ ಮಾಡಿದ್ದೆ ಮೇಡಮ್. ಅದು ತುಂಬಾ ಚೆನ್ನಾಗಿತ್ತು. ಅದು ಹಿಂಗೆ ಪಾರ್ಕಿಗೆ ಹೋದಾಗ ವಾಕಿಂಗ್ ಮಾಡೋ ಕೂತಿದ್ದಾಗ ಅರೌಂಡ್
7 ಒಳಗೆ ಇತ್ತು ಅನ್ಸುತ್ತೆ. ತುಂಬಾನೇ ಚೆನ್ನಾಗಾಯ್ತು. ಫುಲ್ ಮರ್ಜ್ ಆಗ್ಬಿಟ್ಟು ಎಲ್ಲ ಒಂದೇ ಮರ್ಜ್ ಆಗ್ಬಿಡುತ್ತೆ. ಆಮೇಲಿಂದ ಆ ಶೈನಿಂಗ್ ಆಗಿ ಆಗ್ತಾ ಇರುವಂತ ಸೂರ್ಯ ಚಂದ್ರನ್ ತರ ಆಗೋಯ್ತು. ಕೂಲ್ ಫೀಲಿಂಗ್ ಬರುತ್ತೆ ಮೇಡಮ್. ತುಂಬಾ ಕೂಲ್ ಫೀಲಿಂಗ್ ಬಂತು. ತುಂಬಾ ಚೆನ್ನಾಗಿತ್ತು. ಬಟ್ ಅದ್ ಕಣ್ಣಿಗೆ ಹಾರ್ಮ್ಫುಲ್ ಅಂತ ಹೇಳ್ತಾರ. ಅದ್ರಿಂದ ಮಾಡೋದಾದ್ರು ಅರ್ಲಿ ಮಾರ್ನಿಂಗ್ ಮಾಡ್ಬೇಕಷ್ಟೇನೆ. ಜಸ್ಟ್ ರೈಸಿಂಗ್ ಸನ್ ಮಾತ್ರ ನಾವು ಒಂದು 10 ನಿಮಿಷ 15 ನಿಮಿಷ ಮಾತ್ರ ಮಾಡಕ್ಕಾಗೋದು. ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಅದೇ ಎಕ್ಸ್ಪೀರಿಯನ್ಸ್ ನಾನ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಅದು. ಎಷ್ಟು ತಂಪಾಗ್ಬಿಡ್ತಾರೆ. ನಾವು ನಿಜವಾಗ್ಲೂ ಬೆಳ್ದಿಂಗ್ಲಲ್ಲಿ ಕೂತಿದೀವೇನೋ ಅನ್ಸುತ್ತೀವ ಅನ್ನೋದು. ಚಂದ್ರ ಅಂತಾನೆ ಅನ್ನಿಸ್ಬಿಡ್ತು. ಹಗಲೋ ರಾತ್ರಿನೋ ಗೊತ್ತಾಗದೆ ಇರೋಷ್ಟು ಮಟ್ಟಿಗೆ ಮರ್ಜ ಆಗುತ್ತೆ. ಹೌದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕುಶಾಲ್ ಹೇಳಿ. ಮಾತಾಡಿ ಸರ್. ಹಲೋ, ನಮಸ್ತೆ ಮೇಡಮ್. ನಾನು ರೂಪಶ್ರೀ ಅಂತ ಮೇಡಮ್ ನನ್ನ ಹೆಸರು. ಹೇಳಿ ಮೇಡಮ್. ನಮಸ್ತೆ ಮೇಡಮ್. ನಾನ್ ಧ್ಯಾನಕ್ಕೆ ಈಗ ಹೊಸದಾಗಿ ಬಂದಿದ್ದೀನಿ. ಈಗ ಒಂದು ವಾರದಿಂದ ನಿಮ್ಮ ಇವನ್ನೆಲ್ಲ ನೋಡ್ಕೊಂಡು ಇದ್ ಮಾಡ್ದೆ. ಇದನ್ನ ನೆನ್ನೆ ಜಾಯಿನ್ ಆದೆ ಮೇಡಮ್. ಚೆನ್ನಾಗಿತ್ತು. ನೆನ್ನೆ ಫಸ್ಟ್ ಜಾಯಿನ್ ಆಗ್ಲೇ ಇಲ್ಲ ಮೇಡಮ್. ಬೇಗ ಇದೇ ಆಗ್ಲಿಲ್ಲ. ಬಹಳ ಬೇಜಾರಾಗ್ಬಿಡ್ತು. ಆಮೇಲೆ ಯೂಟ್ಯೂಬ್ ಅಲ್ಲೇ ಇದ್ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಒಂದ್ಸಲ ಟ್ರೈ ಮಾಡಿದ್ರೆ ಇದಾಯ್ತು. ಅವಾಗ ಬೆಳಿಗ್ಗೆ 5 ಕಾಲಿಂದ ಸ್ಟಾರ್ಟ್ ಇದ್ ಮಾಡಿದ್ದು. ನಾನು ಅಷ್ಟೋ ತನಕ ಒಂದ್ ಅರ್ಧ ಗಂಟೆ ಕೂರ್ತಿದ್ದೆ. ಮಂಡಿನೆಲ್ಲ ನೋವು ಬಂದ್ಬಿಡೋದು. ಆದ್ರೆ 7:30 8 ಗಂಟೆ ತನಕನೂ ಸ್ವಲ್ಪನೂ ಬಾಡಿ ಶೇಕ್ ಆಗಿಲ್ಲ ಮೇಡಮ್. ಆ ತರ ಕೂತಿದೀನಿ. ಗ್ರೇಟ್ ಮೇಡಮ್, ಗ್ರೇಟ್. ತುಂಬಾ ಚೆನ್ನಾಗಾಯ್ತು ಮೇಡಮ್ ಅವಾಗ. ಆಮೇಲೆ ನನಗೆ ಏನು ಇದನ್ನಿಸ್ತಾ ಇರ್ಲಿಲ್ಲ ಮೊದ್ಲೆಲ್ಲ. ನೆನ್ನೆ ತುಂಬಾ ಬಣ್ಣಗಳು, ಕಲರ್ ಬಣ್ಣಗಳು ಕಾಣಿಸೋದು, ಆತರ ಎಲ್ಲ ಆಗೋದು. ಏನೋ ಒಂದ್ ಶಕ್ತಿ ನನ್ ಶರೀರದೊಳಗೆ ಪಾಸ್ ಆದಂಗ ಆಗೋದು ಮೇಡಮ್. ಆ ತರ ಆಗೋದು ತುಂಬಾ ಇದನ್ನಿಸ್ತು ಮೇಡಮ್ ನನಗೆ. ಆಮೇಲೆ ಮಧ್ಯೆ ಕೆಲ್ಸ ಮಾಡ್ಕಂತ ಯೂಟ್ಯೂಬ್ ಅಲ್ಲೇ ಅವ್ರು ಮೇಡಮ್ ಅವ್ರು ಇವರೆಲ್ಲ ಮಾತಾಡೋದನ್ನ ನನ್ನ ಪತ್ರಿಜಿ ಸರ್ ಅವ್ರು ಇವ್ರು ಅವ್ರ ಮಾತಾಡೋದೆಲ್ಲ ನಾನು ಯೂಟ್ಯೂಬ್ ಅಲ್ಲೇ ನೋಡ್ಕಂತ ಇದ್ ಮಾಡ್ಕೊಂಡೆ ಮೇಡಮ್. ಆಮೇಲೆ ರಾತ್ರಿ ನಮ್ಮನೆಯವ್ರು ಬೇಡ ಧ್ಯಾನ ಮಾಡಕ್ಕೆ ಇದ್ ಮಾಡ್ತಾ ಇದ್ರು. ನನಗೆ ಇದ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ರಾತ್ರಿ ನಮ್ಮನೆಯವ್ರು ಸುಮ್ನೆ ಏನೋ ಇದ್ ಮಾಡ್ಲಿಲ್ಲ, ಮಾಡ್ಕೊ ಹೋಗು ಅಂತ ಇದ್ ಮಾಡಿದ್ರು ಮೇಡಮ್. ರಾತ್ರಿ ಎಲ್ಲ ಇದ್ ಮಾಡ್ದೆ. ಮಧ್ಯಾಹ್ನ ಸ್ವಲ್ಪ ನಿದ್ದೆ ಬಂತು, ಹಂಗೆ ಮಲಗಿದ್ದೆ. ವಿಡಿಯೋ ಆನ್ ಮಾಡ್ಕೊಂಡೆನೇನೆ. ಈಗ ಬೆಳಿಗ್ಗೆ ಮತ್ತೆ ಒಂದ್ ಅರ್ಧ ಗಂಟೆ ಇದ್ದಾಗ ಮತ್ತೆ ಎಚ್ಚರಿಕೆ ಆಯ್ತು ಮೇಡಮ್. ಹಂಗೆ ಪದೇ ಅವಾಗ ಇದಾಗೋದು ಮೇಡಮ್. ತುಂಬಾ ಚೆನ್ನಾಗಾಯ್ತು ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೊಸಬ್ರಾದ್ರೂ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಪ್ರಾಕ್ಟೀಸ್ ಮಾಡಿ. ಇಂತ ಒಂದು ಅಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ 1-2-3 ಡೇಸ್ ಆದ್ಮೇಲೆ ಡೈಲಿ ಮಾರ್ನಿಂಗ್ 2 hours ಮೆಡಿಟೇಷನ್ ಇರುತ್ತೆ ಮೇಡಮ್. ಜಾಯಿನ್ ಆಗಿ. ಅದಕ್ಕೂ 4:30 to 6:30 2 hours ಮೆಡಿಟೇಷನ್ ಇರುತ್ತೆ. 11 days ಇರುತ್ತೆ. ಜಾಯಿನ್ ಆಗಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಮಾತಾಡೋದು? ಓಕೆ ಮಾಸ್ಟರ್ಸ್. ಮೇಡಮ್ ಇನ್ನೇನಾದ್ರು ನೀವು ಏನಾದ್ರು ಶೇರ್ ಮಾಡ್ತೀರಾ? ಇಲ್ಲ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಹಳ ಕಷ್ಟಪಟ್ಟಿದ್ದೀರಾ. ಎಲ್ರಿಗೂ ಒಂದು ಒಳ್ಳೆ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೀರಾ. ಒಂದು ಧ್ಯಾನ ಆಂದೋಲನದ ತರ ನೀವು ಮಾಡ್ತಾ ಇದ್ದೀರಾ. ಮೈಸೂರಿಗೆ ಅಷ್ಟೇ ಅಲ್ದೇನೆ ಯೂಟ್ಯೂಬ್ ಮೂಲಕ ಹಾಗೂ ಝೂಮ್ ಮೂಲಕ ಎಲ್ರಿಗೂ ತಲುಪ್ತಾ ಇದ್ದೀರಾ. ಹಾಗಾಗಿ ಧ್ಯಾನ ಯುಗ ಅಂತ ಮುಂದೆ ಕರೀಬಹುದು ಅನ್ನಕ್ಕೆ ಬೇಕಿರುವಂತ ಒಂದು ಫೌಂಡೇಶನ್ ಹಾಕಿದ್ದೀರಾ. ನಮ್ ಕೈಲಾದಂತ ನಾವು ಸಹಕಾರ ಕೊಡ್ತೀವಿ ಖಂಡಿತವಾಗ್ಲೂನು. ಹೆಚ್ಚು ಜನಕ್ಕೆ ಧ್ಯಾನಕ್ಕೆ ತೊಡಗ್ಸಕ್ಕೆ ನಿಮ್ಗೆ ಇನ್ನೂ ಶಕ್ತಿ ಸಾಮರ್ಥ್ಯ ಇನ್ನೂ ಹೆಚ್ಚಾಗಿ ಕೊಡ್ಲಿ. ನಿಮ್ಮ ಎಲ್ಲರಿಂದ ಸಹಕಾರ ನಿಮ್ಗೆ ಸಿಕ್ಲಿ ಅಂತ ಹೇಳ್ತಾ ಐ ಓನ್ಲಿ ವಾಂಟ್ ಟು ಕಂಗ್ರಾಚುಲೇಟ್ ಯು ಮೇಡಮ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಗೈಡೆನ್ಸ್ ಬೇಕೇ ಬೇಕು ಮೇಡಮ್. ಥ್ಯಾಂಕ್ ಯು. ನಿಮ್ಗಳ ಎಕ್ಸ್ಪೀರಿಯನ್ಸ್ ಮುಂದೆ, ಅದು ಪತ್ರಿಜಿ ಸರ್ ಜೊತೆ ಡೈರೆಕ್ಟ್ ಆಗಿದ್ದು ಓಡಾಡಿರೋರು. ಸೊ ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಿಮ್ಮ ಗೈಡೆನ್ಸ್ ನಮಗೆ ಖಂಡಿತ ಸದಾ ಇರ್ಬೇಕು ಮೇಡಮ್. ಥ್ಯಾಂಕ್ ಯು. ಅವರು ನನಗೆ ಗೈಡೆನ್ಸ್ ಅಂತ ಮಾಡಕ್ಕಿಂತನೂ ಏಟ್ ಕೊಟ್ಟರೆ ಕಲ್ಸಿರೋದು ಜಾಸ್ತಿ. ಬೈದು ಕಲ್ಸಿರಿ ಇಡಿಯಟ್ ಅಂತ ಅದ್ ಎಷ್ಟ್ ಸಲ ಅನ್ನಿಸ್ಕೊಂಡಿದ್ದೀನೋ ಗೊತ್ತಿಲ್ಲ. ನಾನು ಹೊಡೆದಿದ್ದಾರೆ ಕೆನ್ನೆಗೆ, ಸ್ಟೇಜ್ ಮೇಲೆ ಕೆನ್ನೆಗೆ ಹೊಡೆದಿದ್ದಾರೆ. ಹೊಡೆದು ಬಿಟ್ಟು ಆಮೇಲೆ ಹೇಳಿದ್ರು, ಫ್ರಮ್ ಟುಡೇ ಯು ಆರ್ ಓಪನ್ ಟು ದ ಕಾಸ್ಮಾಸ್, ಯು ಕ್ಯಾನ್ ಕನೆಕ್ಟ್ ಟು ಎನಿ ಸೋಲ್, ಎನಿ ಮಾಸ್ಟರ್ ಅಂಡ್ ಯು ಕ್ಯಾನ್ ಡೂ ವಂಡರ್ಸ್ ಅಂತ ಹೇಳಿದ್ರು. ಆವಾಗ ಹೊಡೆದಿದ್ದ ದುಃಖ ಹೊಟ್ಟೋಗ್ಬಿಡ್ತು. ಆಮೇಲಿಂದ ಐ ಓಪನ್ ಅಪ್. ಸೊ ಹಾಗಾಗಿ ನಾನು ಏನೇನು ಆಗಿರ್ಲಿಲ್ವೋ ಅದೆಲ್ಲ ಆಗಿದ್ದೀನಿ. ಇನ್ನೂ ಒಂದು ತೃಪ್ತಿ ಇದೆ. ನಂಗೆ ಏನೇನ್ ಆಗ್ಬೇಕು ಅಂತ ಆಸೆ ಇತ್ತು ಅದೆಲ್ಲ ಸುಲಭವಾಗಿ ಒಂದು ಆಗ್ತಾ ಬಂದಿದೆ. ಸೊ ವಾಟ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ಪತ್ರಿ ಸರ್ಸ್ ಒಂದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರು ಕೊಟ್ಟಿರುವಂತ ಮಾರ್ಗದರ್ಶನದ ಮೂಲಕ ಒಂದು ಮಾಡಕ್ಕಾಗಿದೆ. 97 ಇಂದಾನು ಐ ಹ್ಯಾವ್ ಬೀನ್ ಇನ್ ಟು ಇಟ್.
ಹಾಗಾಗಿ ಐ ವಾಸ್ ನಾಟ್ ಎ ರೈಟರ್, ನವ್ ಐ ಆಮ್ ಎ ರೈಟರ್. ಪುಸ್ತಕ ಬರೀದ್ ಗೊತ್ತಿರ್ಲಿಲ್ಲ, ಇವತ್ ಮಾತಾಡಕ್ ಗೊತ್ತಿರ್ಲಿಲ್ಲ, ಅವೆಲ್ಲಾನು ಆಗಿದೆ ಅಂತಂದ್ರೆ ಧ್ಯಾನದಿಂದಾನೇ ಆಗಿರೋದು, ಧ್ಯಾನದ ಮೂಲಕನೇ ಆಗಿರೋದು ಅನ್ನೋದು ತಕ್ಷಣಕ್ಕೆ ಯಾರಿಗೂ ಅನುಭವಕ್ಕೆ ಬರಲ್ಲ. ನಾವೇ ನಮ್ ಹಿಂದ್ಗಡೆ ಹಿಂದಿಂದ ನೋಡ್ಕೊಳ್ತಾ ಹೋದ್ರೆ ನಾನು ಏನಾಗಿದ್ದೆ, ಇವತ್ ಏನಾಗಿದ್ದೀನಿ ಅಂತ ನೋಡ್ಕೊಂಡ್ರೆ ಅದಕ್ಕೆ ಕ್ರೆಡಿಟ್ ಧ್ಯಾನಕ್ಕೆ ಖಂಡಿತ ಕೊಡ್ಬೋದು. ಇದಕ್ಕೆಲ್ಲ ಪ್ರೂಫ್ ಅಂತ ಏನು ಬೇಕಾಗಿಲ್ಲ, ನಮಗ್ ನಾವೇ ಸಾಕ್ಷಿ ಅಷ್ಟೇನೆ, ಇನ್ನೇನು ಇಲ್ಲ. ಇದು ಅಷ್ಟು ಮಾತ್ರ ಹೇಳಬಲ್ಲೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ನಮಸ್ತೆ. ಚಾಟ್ ಅಲ್ಲಿ ಒಬ್ರು ಕ್ವಶನ್ ಹಾಕಿದ್ರೆ ಅವ್ರು ಮೌನದಲ್ಲಿ ಇದಾರಂತೆ ಆದ್ರೆ ನಿನ್ನೆ ಎಲ್ಲ ತುಂಬಾನೇ ಆಲ್ಮೋಸ್ಟ್ ಮೆಡಿಟೇಷನ್ ಮಾಡಿದ್ರು ಬಸವರಾಜ್ ಅವರು. ಅವ್ರು ಇಲ್ಲೊಂದು ಕ್ವಶನ್ ಹಾಕಿದ್ದಾರೆ ಚಾಟ್ ಅಲ್ಲಿ, ಆಲೋಚನೆ, ಭಾವನೆ ಹಾಗೂ ಕಲ್ಪನೆ ಇವುಗಳ ವ್ಯತ್ಯಾಸ ತಿಳಿಸಿ. ಆನ್ಲೈನ್ ಮೂಲಕ ಮಾಡುವ ಧ್ಯಾನವನ್ನು ಗ್ರೂಪ್ ಮೆಡಿಟೇಷನ್ ಎಂದು ಪರಿಗಣಿಸಬಹುದೇ? ದಯಮಾಡಿ ತಿಳಿಸಿ ಅಂತ ಹಾಕಿದ್ದಾರೆ. ನೀವು ನಾನು ಕೊಡ್ಲೋ? ಕೊಡಿ ಮೇಡಮ್, ಹೇಳಿ. ಈ ಧ್ಯಾನ ಮಾಸ್ಟರ್ಸು ಎನರ್ಜಿ ಅಂತೆಲ್ಲ ನಾವು ತಗೊಂಡಾಗ ಮಾಸ್ಟರ್ಸ್ ಆದ್ರೂ ಅವರು ಒಂದು ಎನರ್ಜಿನೇ, ನಾವು ಧ್ಯಾನಕ್ಕೆ ಕೂತಿರೋರು ನಾವೊಂದು ಎನರ್ಜಿ. ಆ ಒಂದು ಎನರ್ಜಿ ಲೆವೆಲ್ಸ್ ಮಾತ್ರ ವ್ಯತ್ಯಾಸ ಇರುತ್ತೆ. ಪ್ರತಿಯೊಬ್ಬರ ಎನರ್ಜೀಸ್ನು ಒಂದು ಹೈಯೆಸ್ಟ್ ಎನರ್ಜಿ ಆಲ್ಟರ್ಡ್ ಸ್ಟೇಟ್ಸ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುವಂತ ಅದಕ್ಕೆ ಕನೆಕ್ಟ್ ಆಗಕ್ಕೆ ನಮ್ಗೆ ಹುಣ್ಣಿಮೆ ಧ್ಯಾನ, ಹುಣ್ಣಿಮೆಯಲ್ಲಿರೋ ಎನರ್ಜಿ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಜೊತೆಯಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿದ್ರೆ ಔರಿಕ್ ಲೆವೆಲ್ಸ್ ಚೇಂಜ್ ಆಗುತ್ತೆ. ಅದನ್ನ ಎಷ್ಟೊಂದು ಸಲ ಪ್ರಾಕ್ಟಿಕಲ್ ಆಗಿ ನಾವು ನೋಡಿದೀವಿ. ಆ ಒಂದು ಗುಂಪಲ್ಲಿ 10-15 ಜನದ ಗುಂಪಲ್ಲಿ ನಾವು ಫಿಸಿಕಲ್ ಆಗಿ ಜೊತೆಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಮ್ಮ ಔರಿಕ್ ಲೆವೆಲ್ಸ್ ಚೇಂಜ್ ಆಗಿ ಒಬ್ರು ಒಳ್ಳೆ ಧ್ಯಾನಿ ಇದ್ರೆ ಅಷ್ಟೂ ಜನನು ಕೂಡ ಬ್ಯಾಟ್ರಿ ಚಾರ್ಜ್ ಆದಾಗ ಚಾರ್ಜ್ ಆಗ್ತಾರೆ. ಅದೊಂದು. ಇವ್ರದ್ದು ಇನ್ನೊಂದು ಪ್ರಶ್ನೆ, ಆಲೋಚನೆ, ಕಲ್ಪನೆ, ಚಿಂತನೆ ಅಂತ ಏನ್ ಹೇಳಿದ್ರದು, ಇವೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಥಾಟ್ಸ್ ಅಷ್ಟೇನೆ. ಸೊ ಆಲೋಚನೆ ಅಂತಂದ್ರೆ ಏನೋ ನಂಗ ಒಂದ್ ಅನ್ನಿಸ್ತು ಅಂತೀವಲ್ಲ, ಅದೊಂದು ಆಲೋಚನೆ ಅಂತ ತಗೋಬಹುದು. ಚಿಂತನೆ ಅಂತ ಅನ್ನೋದು ನಾವ್ ಏನಾರು ಒಂದ್ ಮಾಡಕ್ ಹೊರಟಾಗ ಏನ್ ಮಾಡಿದ್ರೆ ಹೇಗಾಗತ್ತೆ, ಯಾವ ತರ ಮಾಡಿದ್ರೆ ಒಳ್ಳೇದು ಅಂತ ನಮಗೆ ನಾವೇ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡು ವೆನ್ ಯು ಕಮ್ ಔಟ್ ವಿತ್ ಎ ಡಿಸಿಷನ್ ಅಂತ ಬಂದಾಗ ಇದು ಮಾಡಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಅಂತೀವಲ್ಲ, ಅದು ಚಿಂತನೆ. ಕಲ್ಪನೆ ಅಂತ ಅನ್ನೋದು ನಮ್ಮ ಮನಸ್ಸು, ಎಚ್ಚರ ಮನಸ್ಸು 10 ಹಲವಾರು ಆಲೋಚನೆಗಳು ಒಂದೇ ಸಲದಲ್ಲಿ ಬರ್ತಿರುತ್ತೆ. ಕೆಲವು ಆಗೋದಿರ್ಬೋದು, ಆಗದೆ ಇರಬಹುದು. ಆದ್ರೆ ಆಧ್ಯಾತ್ಮಿಕವಾಗಿ ಕಲ್ಪನೆ ಅನ್ನೋ ಪದನ ಉಪಯೋಗಿಸೋದು ಸರಿ ಇಲ್ಲ ಅಂತ ನನ್ನ ಒಂದು ಅನುಭವ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ಭಾವನೆ, ಥಾಟ್ ಅಂತ ಏನ್ ಹೇಳ್ತೀವೋ, ಆ ಥಾಟ್ ಏನ್ ಬರ್ದೇನೆ ಯಾವುದು ಮ್ಯಾನಿಫೆಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಥಾಟ್ ಫಾರ್ಮೇ ಫಸ್ಟ್ ಇರೋದ್ರಿಂದ ಅದನ್ನ ಪಿಕ್ಚರೈಸೇಷನ್ ಅಥವಾ ಚಿತ್ರೀಕರಣ, ವಿಜುವಲೈಸೇಷನ್ ಅಂತ ಏನ್ ಮಾಡ್ಕೋತೀವೋ ಅದು ಘಟಿಸಕ್ಕೆ, ಮ್ಯಾನಿಫೆಸ್ಟ್ ಆಗಕ್ಕೆ 100ಕ್ಕೆ 100% ಸತ್ಯ. ಅದು ಇವತ್ತು ಮ್ಯಾನಿಫೆಸ್ಟ್ ಆಗುತ್ತೋ ನಾಳೆ ಮ್ಯಾನಿಫೆಸ್ಟ್ ಆಗುತ್ತೋ, ಪಿಕ್ಚರೈಸೇಷನ್ ಅನ್ನೋದು ರೈಟ್ ಬ್ರೈನ್ ಆಕ್ಟಿವಿಟಿ, ಇಮ್ಯಾಜಿನೇಷನ್ ಅನ್ನೋದು ಲೆಫ್ಟ್ ಬ್ರೈನ್ ಆಕ್ಟಿವಿಟಿ. ಹಾಗಾಗಿ ಆ ಕಲ್ಪನೆಯನ್ನ ಧ್ಯಾನದ ಮೂಲಕ ನೀವು ಯು ಕ್ಯಾನ್ ಮೇಕ್ ಇಟ್ ಆಸ್ ಎ ಪಿಕ್ಚರೈಸೇಷನ್, ವಿಜುವಲೈಸೇಷನ್ ಮಾಡ್ಕೊಳಕ್ಕೆ ಸಾಧ್ಯ. ಹಾಗಾಗಿ ಪ್ರತಿಯೊಂದು ಥಾಟ್ ಫಾರ್ಮ್ಸ್ ಬೇರೆ, ಆದ್ರೆ ಯಾವ ವ್ಯಕ್ತಿ ಯಾವ ತನ್ನ ಆಲೋಚನಾ ಮಾಡ್ತಾನೋ ಆಗ ಅವನ ಒಂದು ಹಂತ, ಆ ಧ್ಯಾನದ ಹಂತ ಯಾವ್ದಿತ್ತು, ಅವನ್ ಧ್ಯಾನಿನ ಅಲ್ವಾ ಅಥವಾ ಅವನು ಆಧ್ಯಾತ್ಮಿನ ಅಥವಾ ಅವನು ಬಿಲೀವರ್ ಆಫ್ ಗಾಡ್, ಆ ಬಿಲೀವರ್ ಆಫ್ ಎನರ್ಜಿನ ಅನ್ನೋದ್ರ ಮೇಲೆ ಅದು ಮ್ಯಾನಿಫೆಸ್ಟೇಷನ್ ಹೋಗುತ್ತೆ. ಹಾಗಾಗಿ ಧ್ಯಾನಿಗಳು ಹಗುರವಾಗಿ ಯಾವುದನ್ನು ಇಮ್ಯಾಜಿನೇಷನ್ ಅಂತ ತಗೊಳ್ಳಲ್ಲ. ಧ್ಯಾನಿಗಳು ಏನ್ ಅನ್ಕೊಂತಾರೋ ಅದನ್ನ ಆಗಿಸ್ಕೊಳ್ಳುವಂತ ಶಕ್ತಿ ಇರುತ್ತೆ. ಯಾವಾಗ ವೆನ್ ವಿ ಕನೆಕ್ಟ್ ಅವರ್ಸೆಲ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್ ಗೆ ನಾವು ಜಾಯಿನ್ ಆದಾಗ ದಟ್ ಈಸ್ ಆಲ್ಸೋ ಥ್ರೂ ಥಾಟ್ಸ್. ಆದ್ರಿಂದ ಚಿಂತನೆ ಅನ್ನೋದು ಅಟ್ಮೋಸ್ಟ್ ಮ್ಯಾನಿಫೆಸ್ಟೇಷನ್ಗೆ ಬೇಕಿರುವಂತ ಬೀಜ ಅಂತ ಹೇಳ್ಬೋದು. ಮೇಡಮ್ ನೀವೇನಾರ ಹೇಳದಿದ್ರೆ ಹೇಳಿ. ಕರೆಕ್ಟ್ ಆಗಿ ತಿಳಿಸಿದ್ರೆ ಅದು ಭಾವನೆಗಳದೊಂದು, ಅದ್ರ ಬಗ್ಗೆ ಭಾವನೆಗಳು. ಭಾವನೆ ಅನ್ನೋದು ಥಾಟ್ಸ್. ಅದೇ ನಮ್ಮಲ್ಲೇ ಒಂದು ಅನಾಲಿಸಿಸ್ ಆದ್ಮೇಲೆ ಹುಟ್ಟುತ್ತೆ, ಈ ತರಹ ಮಾಡಿದ್ರೆ ಸಾಧ್ಯ ಅಂತ ಅನ್ನೋದು ಏನ್ ಬರುತ್ತೋ ಅದು. ಇನ್ನೊಂದು ಏನ್ ಆಗ್ಬೇಕು ಅದನ್ನ ಧ್ಯಾನ ಅಂದ್ರೆ ಪತ್ರಿ ಸರ್ ಹೇಳ್ತಾರೆ, ಆರ್ ಯು ಲಿವಿಂಗ್, ಆರ್ ಯು ಇನ್ ವಿತ್ ಲೈಫ್ ಅಂತ ಕೇಳೋರು. ಎಸ್ ಅಂದ್ರೆ ದೆನ್ ಯು ಕ್ಯಾನ್ ಥಿಂಕ್, ದೆನ್ ಯು ಕ್ಯಾನ್ ಪ್ರೊಜೆಕ್ಟ್ ಥಾಟ್ಸ್ ಅಂತ ಹೇಳೋರು. ಅಂದ್ರೆ
ನಾವು ಬದುಕಿದೀವಿ ಅಂದ್ರೆ ನಮ್ ದೇಹದಲ್ಲಿ ಉಸಿರಾಟ ನಡೀತಿದೆ ಅಂತಂದ್ರೆ ನಾವು ವರ್ತಮಾನದಲ್ಲಿದ್ದೀವಿ, ನಾವು ಬದುಕಿದೀವಿ ಅಂತಂದಾಗ ನೀವು ಎಲ್ಲಿಂದ ಎಲ್ಲಿಗ್ ಬೇಕಾರೋ ಥ್ರೂ ಥಾಟ್ಸ್ ಯು ಕ್ಯಾನ್ ಕನೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ರು. ಆದ್ರಿಂದ ಥಾಟ್ ಅನ್ನೋದು ಸುಮ್ನೆ ಆರ್ಡಿನರಿಯಾಗಿ ಏನೋ ಒಂದು ಮನ್ಸಿಗೆ ಬಂತು ಅನ್ನೋದಲ್ಲ. ಮುಂದೆ ಯಾವುದನ್ನ ನಾನು ಹಾಕೋಬೇಕೋ ಅದನ್ನ ವರ್ತಮಾನದಲ್ಲಿ ನಾನು ತಗೊಂಡಾಗ ಧ್ಯಾನದ ಕೊನೆಯಲ್ಲಿ ನಾನು ಏನೇ ಚಿಂತನೆಗಳನ್ನ ಭಾವನೆಗಳಲ್ಲಿ ಇಮೋಷನ್ಸ್ ಅಂತ ನೀವು ತಗೊಂಡ್ರೆ ಅದು ಏರುಪೇರಾಗಬಹುದು. ಆದ್ರೆ ಥಾಟ್ಸ್ ಅಂತ ನೀವು ತಗೊಂಡಾಗ ಏನಾಗಬೇಕು ಆ ಥಾಟ್ಸ್ ಅನ್ನ, ಆ ಭಾವನೆಗಳನ್ನ ಧ್ಯಾನದ ಕೊನೆಯಲ್ಲಿ ಆ ಒಂದು ಸುಪ್ತ ಸ್ಥಿತಿಯಲ್ಲಿ ನೀವು ಮಾಡಿದಾಗ ಅದನ್ನ ಆಗಿಸ್ಕೊಳ್ಳಕ್ಕೆ ಸಾಧ್ಯ ಅನ್ನೋದು ಮನುಷ್ಯನಿಗೆ ಮಾತ್ರ ಆ ಶಕ್ತಿ ಇರೋದು. ಸೊ ಸರ್, ನಿಮ್ಮ ಕ್ವೆಶನ್ಸ್ ಆನ್ಸರ್ ಸಿಕ್ತು ಅನ್ಕೊಳ್ತೀನಿ. ಇನ್ನ ಸಿಗ್ಲಿ, ನಿಮ್ಮ ಮೌನ ಮುಗಿದ ಮೇಲೆ ಒಂದ್ಸಲಿ ಕ್ಲಾಸ್ ಅಲ್ಲಿ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ ಸರ್. ಸೊ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು ಮನೋರಮಾ ಮೇಡಮ್. ಸ್ಟಾರ್ಟಿಂಗ್ ಜೊತೆ ಇದ್ದು ಎಂಡಿಂಗ್ ವರ್ಗು ನೀವು ಪ್ರತಿಯೊಂದ್ರಲ್ಲೂ ಗೈಡ್ಲೈನ್ಸ್ ಕೊಟ್ಕೊಂತ ಬಂದಿದ್ದೀರಾ. ನಮ್ಗೆಲ್ಲ ತುಂಬಾನೇ ಹೆಲ್ಪ್ ಆಗಿದೆ ಇದರಿಂದ. ಹಾಗೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸ್ ಯಾರ್ಯಾರು ನಮ್ ಜೊತೆ ಜಾಯಿನ್ ಆಗಿದ್ರಿ ನಿನ್ನೆಯಿಂದ, ಎಲ್ಲರಿಗೂ ನಾನು ಇನ್ನೊಂದ್ಸಲಿ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಲೆಟ್ ಅಸ್ ಎಂಡ್ ದ ಸೆಷನ್. ಥ್ಯಾಂಕ್ ಯು.